शांति। बाबा आज पूछ रहे हैं कौन सी आज्ञा बाप देते हैं जिससे बच्चे पारस बुद्धि बन जाते। ಅಂದರೆ ಬಾಬವರು ಯಾವ ಆಜ್ಞೆಯನ್ನು ಕೊಡ್ತಿದ್ದಾರೆ, ಯಾವ ಆಜ್ಞೆ ಅನುಸಾರ ಯಾರು ನಡೀತಾರೋ ಅವರು ಪಾರಸ ಬುದ್ಧಿ ಅರ್ಥಾತ್ ಪವಿತ್ರ ದಿವ್ಯ ಬುದ್ಧಿಯವರಾಗ್ಬಿಡ್ತಾರೆ. ಹಳೆ ಬುದ್ಧಿ ಸಂಪೂರ್ಣ ಸಮಾಪ್ತಿ ಆಗ್ಬಿಡುತ್ತೆ. ಯಾವುದು ಮೇನ್ ಶ್ರೀಮತ ಯಾವುದು? बाबा कहते देह सहित देह के सब संबंधों को भूल एक बाप और राजाई को याद करो. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನಾಗೋ ರಾಜಾಯಿ, ತಂದೆ ಏನು ಕೊಡ್ತಿದ್ದಾರೆ ಅದನ್ನು ನೆನಪು ಮಾಡಿ. ಇದು ತುಂಬ ಸೂಕ್ಷ್ಮ ಮಾತು. ನಾನು ಆತ್ಮ, ರಾಜಾಯಿ ಅಂದರೆ ಭವಿಷ್ಯದ್ದಲ್ಲ. ಮೊದಲನೇ ಮಾತು ಇಲ್ಲಿನ ರಾಜಾಯಿ. ಯಾವ ರಾಜಾಯಿ ಸ್ವರಾಜ್ಯ ಅಧಿಕಾರಿ ಆದರೆ ನಾನು ಆತ್ಮ ಸ್ಮೃತಿ ತಿಲಕದ ಪವಿತ್ರತೆಯ ಕಿರೀಟದ ಅಕಾಲ ಸಿಂಹಾಸನದ ರಾಜ್ಯಾಧಿಕಾರಿ, ಎಲ್ಲಿ ಈಶ್ವರನ ಎಲ್ಲ ಖಜಾನೆಗಳೇನಿದೆ, ಸಂಪತ್ತೇನಿದೆ ಅದು ನಂದು. ಅವಿನಾಶಿ ಸಂಪತ್ತು ಯಾವುದರದ ಕಂಪ್ಯಾರಿಸನೇ ಇಲ್ಲ. ಈ ಸಂಪತ್ತು ಈ ರಾಜಾಯಿ ಮುಂದೆ ಸತ್ಯುಗದ್ದು ಏನಿಲ್ಲ. ಯಾಕೆಂದರೆ ನಾನು ರಾಜಾಯಿ ಸ್ವರಾಜ್ಯ ಅಧಿಕಾರಿ ಆಗೋದಂದರೆ ಯಾವಾಗಲೂ ಬಾಬನ ಮಡ್ಲಲ್ಲಿರೋದು. ಇದಕ್ಕಿಂತ ಹೈಯೆಸ್ಟ್ ವಿಷಯ ಇಲ್ವೇ ಇಲ್ಲ. ಬಟ್ ಅದು ಯಾವಾಗ ಸಿಗುತ್ತೆ ಈ ತರಹ ಅಂತಂದರೆ ತನ್ನ ದೇಹ ಸಹಿತ ಎಲ್ಲವನ್ನ ಮರೆಯೋದೇನಿದೆ, ಸಂಬಂಧ, ಸಂಸ್ಕಾರ, ಪದಾರ್ಥ, ಸಾಧನೆ ಎಲ್ಲದೂ ಸಮಾಪ್ತಿಯಾಗಬೇಕು ಬುದ್ಧಿಯಿಂದ. ಇದು ಸೋ ಇಂಪಾರ್ಟೆಂಟ್. ಮೀಠೆ ಬಚ್ಚೆ, ಅಟೆನ್ಷನ್ ಪ್ಲೀಸ್. ಮನೆಯವರು ಇರೋರೆಲ್ಲ ಬಾಬನನ್ನು ನೋಡ್ತಾ, ಬಾಬನನ್ನ ಸನ್ಮುಖ ನೋಡ್ತಾ, ಬಾಬನ ನಾನು ಗಾಡ್ಲಿ ಸ್ಟೂಡೆಂಟ್ ಆ್ಯಂಡ್ ಲಾಡ್ಲಾ ಸ್ಟೂಡೆಂಟ್ ಅನಾಶೆಯಲ್ಲಿ ಕೇಳ್ತಿದ್ದೀರಲ್ವಾ. ನನಗೋಸ್ಕರ ಬಾಬಾ ಡೈಲಿ ಓದ್ಸಕ್ಕೆ ಬರ್ತಾರೆ. ಮೀಠೆ ಬಚ್ಚೆ ತುಮ್ ಸಚ್ಚೆ ಸಚ್ಚೆ ಸತ್ಯ ಬಾಪ್ ಸೆ ಸತ್ಯ ಕಥಾ ಸುನ್ಕರ್ नर से नारायण बनते हो. तुम्हें 21 जन्मों के लिए बेहद के बाप से वर्षा मिल जाता है. ಮಧುರವಾದಂತಹ ಮಕ್ಕಳೇ, ನೀವು ಸತ್ಯ ತಂದೆಯಿಂದ ಸತ್ಯ ಕತೆ, ಸತ್ಯನಾರಾಯಣನ ಕತೆ ಅಂತಾರಲ್ಲ. ಏಕೆಂದರೆ ನಾನು ಆತ್ಮ ಸತ್ತ. ಸೊ ನನ್ನ ಜನ್ಮಗಳ ಕತೆ ಅಂದರೆ ಸತ್ಯ ಕತೆ, ಅದು ಸುಳ್ಳಿನ ಕತೆ ಅಲ್ಲ. ಸೊ ಅಂದಾಗ ಅದನ್ನು ಕೇಳಿ ನೀವು ನಾರಾಯಣನಾಗ್ತಿದ್ದೀರಾ. ನಿಮಗೆ 21 ಜನ್ಮಗಳಿಗೆ ತಂದೆಯಿಂದ ಬೇಹದ್ ಆಸ್ತಿ ಸಿಕ್ಬಿಡುತ್ತೆ. बाप की किस आज्ञा को पालन करने वाले बच्चे ही पारस बुद्धि बनते हैं. ತಂದೆಯ ಯಾವ ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದ ನೀವು ಮಕ್ಕಳು ಪಾರಸ್ ಬುದ್ಧಿಯವರಾಗ್ತೀರಾ. बाप की आज्ञा है देह के सब संबंधों को भूल कर बाप को राजाई को याद करो. यही सद्गति के लिए सतगुरु की श्रीमत है. जो इस श्रीमत को पालन करते हैं वही, श्रीमत को पालन करने वाले अर्थात क्या है, देही अभिमानी बनते हैं. वही पारस बुद्धि बनते, वही पारस बुद्धि. ತಂದೆಯ ಫಾರ್ಮೋಸ್ಟ್ ಸದ್ಗುರುವಿನ ಆಜ್ಞೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ತೆಗೆದು ನಾನೊಬ್ಬನನ್ನು ನೆನಪು ಮಾಡಿ ಮತ್ತು ನಾನು ಕೊಡೋ ರಾಜಾಯಿಯನ್ನು ನೆನಪು ಮಾಡಿ ಇದೇ ಸದ್ಗತಿಗೋಸ್ಕರ ಸದ್ಗುರುವಿನ ಶ್ರೀಮತ. ಯಾರು ಈ ಶ್ರೀಮತ ಪಾಲನೆ ಮಾಡ್ತಾರೆ ಅವರು ದೇಹಿ ಅಭಿಮಾನಿಗಳಾಗ್ತಾರೆ. ಈ ಶ್ರೀಮತ ದೇಹನೂ ಹೋಯ್ತು, ಸಂಬಂಧನೂ ಹೋಯ್ತು ಅಂದರೆ ಉಳ್ಕೊಂಡಿದ್ದೇನೋ
ನಾನು ಆತ್ಮ ಬಿಂದು ಅಲ್ಲ. ಸೊ ನ್ಯಾಚುರಲ್ ಆತ್ಮ ಸ್ವರೂಪ, ಆತ್ಮಾಭಿಮಾನಿ ಆಗೋದೇನಿದೆ, ಯಾರು ಆಗ್ತಾರೆ ಅವರು ಪಾರಸ್ ಬುದ್ಧಿಯವರಾಗ್ತಾರೆ. ಆತ್ಮಕ್ಕೆ ಬಾಬಾ ಏನು ಕೊಟ್ಟಿದ್ದಾರೆ? ದಿವ್ಯ ಬುದ್ಧಿ ಕೊಟ್ಟಿದ್ದಾರೆ, ಅದೇ ಕೆಲಸ ಮಾಡುತ್ತೆ, ಬೇರೆ ಬುದ್ಧಿ ಕೆಲಸ ಮಾಡುತ್ತೆ. ಎಷ್ಟು ದೇಹ ಬಾನ ಅಭಿಮಾನದಲ್ಲಿರ್ತೀವಿ, ಹಳೆ ಬುದ್ಧಿ ಅಂದರೆ ಹಳೆ ಸಂಸ್ಕಾರಗಳ ಬುದ್ಧಿ, ಕೆಟ್ಟ ಬುದ್ಧಿನೇ ಕೆಲಸ ಮಾಡುತ್ತೆ. ಹಳೆ ಸಂಸ್ಕಾರ ಏನು ಒಳ್ಳೇದಾ? ಇಲ್ಲ ಅಲ್ಲ. ಗೀತ್ ಆಜ್ ಅಂಧೇರೆ ಮೇ ಹಮ್ ಇನ್ಸಾನ್ ಹೈ, ಅಂಧೇರೆ ಮೇ ಹೈ ಇನ್ಸಾನ್ ಅಲ್ಲ. ಅಂಧಯಾರನು ಎಂಥದೋ ಘೋರ ಅಂಧಕಾರದಲ್ಲಿದ್ದೀವಿ ನಾವು ಮನುಷ್ಯರು. ಏ ಭಗವಂತ ನೀನು ಬಂದು ದಾರಿ ತೋರ್ಸಪ್ಪ, ಬೆಳಕು ಕೊಡು ಅಂತ ಹೇಳ್ತಾರೆ ಭಕ್ತರು. ಓಂ ಶಾಂತಿ. ये कलयुगी दुनिया है सब अंधेरे में है, यही भारत सोचने में था जब ये भारत स्वर्ग था. यही भारतवासी जो अब अपने को हिंदू कहलाते हैं असुल देवी देवताएं थे, भारतवासी स्वर्गवासी थे. जब कोई धर्म नहीं था, एक ही धर्म था, स्वर्ग वैकुंठ वैश देवन ये सब भारत के नाम थे. ಮೂಲ ಮಾತೇನು? ಇದು ಕಲಿಯುಗಿ ಪ್ರಪಂಚ, ಇಲ್ಲಿ ಎಲ್ಲರೂ ಅಂಧಕಾರದಲ್ಲಿದ್ದಾರೆ. ಇದೇ ಭಾರತ ಬೆಳಕಲ್ಲಿತ್ತು. ಬೆಳಕಲ್ಲಿ ಯಾವಾಗಿತ್ತು ಭಾರತ? ಯಾವಾಗ ಸ್ವರ್ಗವಾಗಿತ್ತು. ಇದೇ ಭಾರತವಾಸಿಗಳು ಆ್ಯಕ್ಚುಲಿ ತನ್ನನ್ನು ಈಗ ಹಿಂದೂಗಳಂತ ಹೇಳ್ತಾರೆ, ಬಟ್ ಇದೇ ಭಾರತವಾಸಿಗಳು ಅಸಲಿ ದೇವಿ ದೇವತೆಗಳಾಗಿದ್ದರು. ಭಾರತವಾಸಿಗಳು ಸ್ವರ್ಗದಲ್ಲಿದ್ದರು. ಯಾವಾಗ ಬೇರೆ ಧರ್ಮ ಇರಲಿಲ್ಲ, ಒಂದು ಧರ್ಮ ಇತ್ತು. ಎಷ್ಟು ದೊಡ್ಡ ಮಾತಲ್ಲ. ಅವ್ರ ಕೊಯ್ ಧರ್ಮ ನೈತ ಏಕಿ ಧರ್ಮ ತ. ಯಾವುದನ್ನು ಬೈಶ್ ವೈಕುಂಠ ಸ್ವರ್ಗ ಹೆವೆನ್ ಅಂತ ಹೇಳಲಾಗುತ್ತೆ. भारत प्राचीन पवित्र बहुत बहुत धनवान था, अभी तो भारत कंगाल है क्योंकि अब कलयुगी है. वो सतयुग था, तुम सब भारतवासी हो, तुम जानते हो हम अंधेरे में है. ಏನಂತೀರ? ಎಲ್ಲರಿಗೆ ಕಣ್ಮುಂದೆ ಸತ್ಯುಗ ಕಾಣ್ತಾ ಇದೆಯಾ? ವಜ್ರ ವೈಡೂರ್ಯಗಳ ಮೆಹಲ್ಲು, ನಮ್ದು ಎಷ್ಟು ಸಂಪನ್ನ ಗುಣಮೂರತ್ ಸ್ವರೂಪ, ಎಲ್ಲ ಶಕ್ತಿಗಳ ಗುಣಗಳ ಸಂಪನ್ನ ಸ್ವರೂಪ ಮರ್ಯಾದಾ ಪುರುಷೋತ್ತಮರು ನಾವಲ್ಲಿ ಹೆಂಗಿದ್ವಿ ನೋಡಿ. ವರ್ಣನೆ ಮಾಡ್ತಿದ್ದಾರೆ ಬಾಬಾ. ಮಕ್ಕಳೇ, ಭಾರತ, ಅದೇ ಭಾರತ ಸಂಪನ್ನವಾಗಿದ್ದಿದ್ದು ಸ್ವರ್ಗದಲ್ಲಿ ಕಂಗಾಲಾಗಿದೆ. ಏಕೆಂದರೆ ಈಗ ಕಲಿಯುಗ. ನೀವೇ ಎಲ್ಲ ಭಾರತವಾಸಿಯರಿದ್ರಿ ಅಂದಾಗ ಈಗೆಲ್ಲ ಅಂಧಕಾರದಲ್ಲಿರೋ ಕಾರಣ ಏನಾಯಿತು? ಟೋಟಲಿ ಹೊರ್ಟೋಯ್ತು ಬೆಳಕು. ಎಲ್ಲಿ ಬೆಳಕು? ಸ್ವರ್ಗದಲ್ಲಿ. ಎಲ್ಲಿ ಕಲಿಯುಗದ ನರಕದಲ್ಲಿ ಕತ್ಲೆ. ಸ್ವರ್ಗಕ್ಕೆ राज राजेश्वरी लक्ष्मी नारायण थे, उनको सुखधाम कहा जाता. नए नए आते हैं तो बाप फिर समझाते हैं, बाप से ही तुमको स्वर्ग का वर्षा लेना है, जिसको जीवन मुक्ति कहा जाता है. ರಾಜರಾಜೇಶ್ವರ ರಾಜೇಶ್ವರಿಯರು ಲಕ್ಷ್ಮೀನಾರಾಯಣ ಯಾವಾಗ ಸ್ವರ್ಗ ಇತ್ತು, ಅವ್ರದ್ದು ರಾಜ್ಯ ಇತ್ತು, ಯಾವ ಸ್ಥಿತಿ ಏನು? ಜೀವನ್ ಮುಕ್ತ ಸ್ಥಿತಿ. ಮಕ್ಕಳೇ, ಇದು ನಿಮ್ಮ ಆಸ್ತಿ ಅಂತಿದ್ದಾರೆ. ನಾರಾಯಣನಾಗೋದೇನಿದೆ ಇದು ನಿಮ್ಮ ಆಸ್ತಿ. ಇದನ್ನು ಎಲ್ಲರಿಗೆ ಹೇಳಿ, ಯಾರೇ ಹೊಸಬರು ಬಂದರೆ ಯಾವ ಆಸ್ತಿಯಲ್ಲಿ ಸಂಪೂರ್ಣ ಜೀವನ್ ಮುಕ್ತಿ ಇದೆ? ದುಃಖ ಅನ್ನೋದು ಗೊತ್ತೇ ಇಲ್ಲಲ್ಲ. ಅಭಿ ಸಬ್ ಜೀವನ್ ಬಂದ ಮೇ. ಎಲ್ಲ ಆತ್ಮ ಎಂಥ ಬಂಧನದಲ್ಲಿ ಬಂದ್ಬಿಡ್ತಲ್ಲ. ಒಂದು ದೇಹ ಆತ್ಮನನ್ನು ಕಟ್ಟಾಕ್ಬಿಡ್ತು ಟೋಟಲಿ. ಇಷ್ಟು ಪವರ್ಫುಲ್ ಆತ್ಮನನ್ನು. कांस भारत आम दुनिया रावण की जेल शोक वाटिका में है, ऐसे नहीं कि रावण सिर्फ लंका में था और राम भारत में था. उसने आकर सीता चुराई. ये सब दंत कथाएं है, गीता है मुख्य. सर्व शास्त्रों में शिरोमणि श्रीमत अर्थात भगवान की सुनाई हुई गीता है. ಇಂಪಾರ್ಟೆಂಟ್. ಜೀವನ್ ಬಂಧನದಲ್ಲಿದ್ದಾರೆ ಅಂದರೆ ಇದು ಬರೀ ಸ್ವಲ್ಪ ಜನ ಅಲ್ಲ, ಇಡೀ ಪ್ರಪಂಚ. ಅದರಲ್ಲಿ ಕಾಸು ಭಾರತ ಇಡೀ ಪ್ರಪಂಚದಲ್ಲಿ. ಹಂಗಲ್ಲ, ರಾಮ ಈ ಭಾರತದಲ್ಲಿದ್ದು ಶ್ರೀಲಂಕಾದಲ್ಲಿ ರಾವಣ ಇದ್ದ ಅಂತ. ಎಲ್ಲರೂ ರಾವಣನ ಬಂಧನದಲ್ಲಿ. ವಿಶ್ವ ಟೋಟಲಿ ದ್ವೀಪ ಅಲ್ವಾ ಪ್ರಪಂಚ. ಶೋಕವಾಟಿಕೆ ಜೈಲಲ್ಲಿದ್ದಾರೆ ಅಂತಾರೆ ಬಾಬವರು.
ಹಂಗೆ ಒಂದು ಸೀತೆಯನ್ನು ಎಳ್ಕೊಂಡು ಹೋಗಲಿಲ್ಲ ರಾಮ. ಎಲ್ಲ ಆತ್ಮರೂಪಿ ಸೀತೆಯರು ಏನು ರಾವಣನ ಬಂಧನದಲ್ಲಿದ್ದಾರೆ ಅರ್ಥಾತ್ ಇದೆಲ್ಲ ಅವರೇನು ಬರೆದ್ರು ಶಾಸ್ತ್ರಗಳು ಇಲ್ಲ ದಂತಕಥೆಗಳಂತಾರೆ. ಅದಕ್ಕೆ ತಕ್ಕಂತೆ ಎಲ್ಲ ಇಟ್ಟಿದ್ದಾರೆ ನೋಡಿ. ಹಂಗೆ ಗೀತಾ ಸರ್ವಶಾಸ್ತ್ರ ಶಿರೋಮಣಿ ಯಾಕೆ ಅಂದರೆ ಶ್ರೀಮತ ಭಗವಂತನ ಶ್ರೀಮತ ಏನಿದೆ ಅದು ಅದರಲ್ಲೇ ಗಾಯನ ಇರೋದು. ಶ್ರೀಮತ್ ಭಗವದ್ಗೀತಾ ಸದ್ಗತಿಗೋಸ್ಕರ ತಂದೆ ಏನು ಗೀತೆಯನ್ನು ಹೇಳಿದ್ರು, ಶ್ರೀಮತ ಕೊಟ್ಟರು. ಮನುಷ್ಯ ತೋ ಕೋಯಿಕಿ ಸದ್ಗತಿ ಕರ್ನೈ ಸಕ್ತೆ. ಮನುಷ್ಯರು ಸದ್ಗತಿ ಕೊಡೋಕ್ಕಾಗಲ್ಲ ಅಂದ್ರೆ ಶ್ರೀಮತನೂ ಕೊಡೋಕ್ಕಾಗಲ್ಲ. ಶ್ರೀ ಅನ್ನೋದು ಬರೋದೇ ಇಲ್ಲಲ್ಲ. ಈಗೆಲ್ಲ ಮನುಷ್ಯರು ಪತಿತರಾಗ್ಬಿಟ್ರಲ್ಲ. सतयुग में थे जीवन मुक्त देवी देवताएं जिन्होंने ये वर्षा कलयुग अंत में पाया था. ನೆನಪು ಬರ್ತಿದೆಯಾ? ಸತ್ಯುಗದಲ್ಲಿ ದೇವಿ ದೇವತೆಗಳು ನಾವೇ ಈ ಸಮಯದಲ್ಲಿ ಆಸ್ತಿಯನ್ನು ತಗೊಂಡಿದ್ವಿ ನಾವು. ಕಲಿಯುಗದ ಅಂತ್ಯದಲ್ಲಿ जीवन मुक्त देवता स्थिति. भारत को ये पता नहीं था, ना कोई शास्त्रों में है. शास्त्र तो सब है भक्ति मार्ग के लिए. ಭಾರತಕ್ಕಿದು ಗೊತ್ತೇ ಇಲ್ಲ, ಶಾಸ್ತ್ರಗಳಲ್ಲೂ ಇಲ್ಲ. ಯಾಕೆ ಶಾಸ್ತ್ರ ಇರೋದೇ ಬರೀ ಕರ್ಮಕಾಂಡ ಅಲ್ಲ, ಭಕ್ತಿ ಮಾಡೋಕ್ಕೆ. ಅದರಲ್ಲಿ ಜ್ಞಾನ ಎಲ್ಲಿದೆ? ಓ ಸಬ್ ಭಕ್ತಿ ಮಾರ್ಗ ಕಾ ಜ್ಞಾನ. ಶಾಸ್ತ್ರಗಳೇನು? ಭಕ್ತಿ ಮಾರ್ಗದ ಜ್ಞಾನ. ಸದ್ಗತಿ ಕಾ ಮಾರ್ಗ क्या है? सद्गति का जो मार्ग है वो ज्ञान का मार्ग मनुष्य मात्र में है ही नहीं. ಅದೇನು ಜ್ಞಾನ ಸಾಗರನೇ ತಿಳಿಸ್ತಕ್ಕಂಥ ಜ್ಞಾನ ಸದ್ಗತಿಯ ಮಾರ್ಗ ಯಾವುದು ಮನುಷ್ಯರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಬಾಪ್ ಕೇತೆ ಕಿ ಮನುಷ್ಯ ಮನುಷ್ಯ ಕೆ ಗುರು ಬನ್ ನಹೀ ಸಕ್ತೆ, ಗುರು ಕೋಯಿ ಸದ್ಗತಿ ದೇ ನಹೀ ಸಕ್ತೆ. वो गुरु कहेंगे भक्ति करो, दान पुण्य करो. भक्ति द्वापर से चली आई है. भक्ति सतयुग त्रेता में है, ज्ञान की प्रारब्ध ऐसे नहीं. वहाँ ये ज्ञान चला आता. ये जो वर्षा भारत को था ये बाप से ही संगम पर ही मिला था. किससे मिला था? हाँ, बाप से. ಇದು ಇಂಪಾರ್ಟೆಂಟು. ಬಾಬಾ ಹೇಳೋದು ಗುರುಗಳೂ ಕೊಡೋಕ್ಕಾಗಲ್ಲ, ಮನುಷ್ಯರೂ ಕೊಡೋಕ್ಕಾಗಲ್ಲ. ಗುರುಗಳೂ ದೇಹ ಇರೋರೇ ತಾನೆ. ಸದ್ಗತಿಯನ್ನು ಒಬ್ಬನೇ ನಿರಾಕಾರಿ ಆತ್ಮನಿಗೆ ಕೊಡೋಕ್ಕಾಗುತ್ತೆ. ಹೆಂಗೆ ಮನುಷ್ಯರು ಕೊಡೋಕ್ಕಾಗುತ್ತೆ? ಅವ್ರವ್ರ ಶರೀರದಿಂದನೇ ಅವ್ರು ಮುಕ್ತರಾಗಕ್ಕಾಗಲ್ಲ. ಇನ್ನೊಬ್ಬರನ್ನೇನು ಮಾಡ್ತಾರೆ? ಅದಕ್ಕೆ ಹೇಳ್ತಿದ್ದಾರೆ. ಅವರಿಷ್ಟು ಹೇಳ್ಬೋದು, ಭಕ್ತಿ ಮಾಡಿರಿ, ದಾನ ಪುಣ್ಯ ಮಾಡಿರಿ, ಏನಾದರೂ ಒಂದಿಷ್ಟು ಸಿಗುತ್ತೆ, ಅದರಲ್ಲಿ ಮುಕ್ತರಾಗ್ತೀರಾ ಅಂತ. ದ್ವಾಪರದಿಂದ ಭಕ್ತಿ ನಡ್ಕೊಂಡು ಬಂದಿದೆ ಮಕ್ಕಳೇ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇಲ್ಲ. ಏನಿದೆ? ಜ್ಞಾನದ ಪ್ರಾರಬ್ಧ ಇದೆ. ಜ್ಞಾನ ಎಲ್ಲಿದೆ? ಅಲ್ಲೇ ಜ್ಞಾನ ಇಲ್ಲ, ಜ್ಞಾನದ ಪ್ರಾರಬ್ಧ ಇದೆ. ಯಾವುದು ಇಲ್ಲಿ ನಾವು ಜಮಾ ಮಾಡಿಕೊಂಡ್ವಿ. ऐसे नहीं वहाँ ये ज्ञान चला आता है. ये जो वर्षा भारत को था ये बाप से संगम पर ही मिला था, जो फिर अभी तुमको मिल रहा है. ತಂದೆಯಿಂದ ಭಾರತಕ್ಕೇನೆ ಇದು ಸ್ವರ್ಗದ ಆಸ್ತಿ ಸಿಕ್ಕಿದ್ದು ಸಂಗಮ ಯುಗದಲ್ಲಿ ಸಿಕ್ತು. ಇದು ನೆನಪಿರಬೇಕು. ನಾವೀಗ ಸಂಗಮ ಯುಗದಲ್ಲಿದ್ದೀವಿ. ನಮ್ಮದು ಜನ್ಮಾಂತರದ ಜನ್ಮಸಿದ್ಧ ಅಧಿಕಾರ ಇಡೀ ಕಲ್ಪಕ್ಕೆ ಈಗ ತಗೊಳ್ತಿದ್ದೀವಿ. ಈಗ ನಮ್ಮ ಬುದ್ಧಿ ಅಲ್ಲಿ ಇಲ್ಲಿ ಲೌಕಿಕ ಜಗತ್ತಿನ ಕಡೆ ಹೋಗಬಾರ್ದು. ಇದು ಭಾಳ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಭಾರತವಾಸಿ ನರಕವಾಸಿ ಮಹಾನ್ ದುಃಖಿ ಬನ್ ಜಾತೆ ಹೇ ತಬ್ ಪುಕಾರ್ತೆ हे पतित पावन, हे दुख हरता सुख करता. किसका? सर्व का. क्योंकि खास भारत दुनिया आम में 5 विकार सब है ಅಲ್ವಾ? ರಿಯಲ್ಲಾಗಿ ಬಾಬಾ ಹೇಳೋದು, ಭಾರತವಾಸಿ ನರಕವಾಸಿಗಳು ದುಃಖಿಗಳಾದಾಗ ಕರೀತಾರೆ ಹೇ ಬಾಬಾ, ಹೇ ಪತಿತ ಪಾವನ, ದುಃಖ ಅರ್ಥ ಸುಖಕರ್ತ ಅಂತಂದರೆ ಯಾರಿಗೆ ಕರೆದಿದ್ದು ಗೊತ್ತೂ ಆಗಲಿಲ್ಲ ನಮಗೆ, ಇದು ಯಾರಿಗೆ ಕರಿತಿದ್ದೀವಿ ಅಂತ. ಅದಕ್ಕೆ ಬಾಬಾ ಹೇಳೋದು ಸರ್ವರ ಸದ್ಗತಿದಾತ, ಸರ್ವರ ಪಾವನಕರ್ತ, ಸರ್ವರ ಸುಖಕರ್ತ, ಎಲ್ಲರಿಗೆ ಸುಖ ಕೊಡೋರು. ಒಬ್ಬರಿಬ್ಬರಿಗೆ ಸ್ವಲ್ಪ ಜನಕ್ಕೆ ಅಂತ ಇಲ್ಲ, ಜಗತ್ತಿಗೇ ಮಾಡೋರು. ಅದಕ್ಕೆ ಸರ್ವರ ಸದ್ಗತಿದಾತ ಅಲ್ಲ. ಯಾಕೆ ಎಲ್ಲ ದುರ್ಗತಿಯಲ್ಲಿ ಅಂದರೆ ಪತಿತರು ಯಾಕೆ ಅಂದರೆ 5 ವಿಕಾರಗಳ ಕಾರಣ. ಖಾಸ್ ಭಾರತ ಇನ್ ಜನರಲ್
ಇಡೀ ಜಗತ್ತು ತಂದೆ ಬಾಪ್ ಐ ಹಿ ಪತಿತ್ ಪಾವನ್. ಮೇನ್ ಕ್ವಾಲಿಫಿಕೇಶನ್ ಬಾಬಂದು ಪ್ಯೂರಿಫೈಯರ್, ಬಾಬಾ ಪತಿತ ಪಾವನ. बाप कहते हैं मैं कल्प 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 के संगम पर आता हूँ और सर्व का सद्गति दाता बनता हूँ. ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ, ಸರ್ವರ ಸದ್ಗತಿ ದಾತನಾಗ್ತೀನಿ. अबलाओ अहिल्याओ गणिकाओ और गुरु लोग जो है उनका भी उद्धार मुझे करना है. ಅದು ಗೀತೆಯಲ್ಲೂ ಇದೆ. ನಾನು ಸಾಧು ಸಂತರಿಂದ ಹಿಡಿದು ಅಹಿಲ್ಯರು ಕುಬ್ಜೆಯರು ಎಲ್ಲ ಥರದವರನ್ನು ಉದ್ಧಾರ ಮಾಡ್ತೀನಿ ಸಾಧು ಸಂತರಿಂದ ಹಿಡ್ಕೊಂಡು. ನೋಡ್ರಿ, ಕಲ್ಬುದ್ಧಿಯವರು, ಅಹಿಲ್ಯರು, ಅಬಲೆಯರು, ಗಣಿಕೆಯರು, ಎಲ್ಲ ಥರದವ್ರನ್ನ. तो पावन दुनिया सत्यु को कहा जाता है. ಯಾಕೆ ಎಲ್ಲರ ಉದ್ಧಾರ ಮಾಡಬೇಕಂದ್ರೆ ಪತಿತ ಜಗತ್ತಲ್ಲಿ ಎಲ್ಲರ ಪತನ ಆಗೋಯ್ತಲ್ಲ, ಕಂಗಾಲರಾಗ್ಬಿಟ್ರ ಆತ್ಮಗಳು. भारत में इन लक्ष्मी नारायण का राज्य था, ये भारतवासी नहीं जानते कि ये स्वर्ग के मालिक थे. पतित खंड माना झूठ खंड, पावन खंड माना सच खंड. भारत पावन खंड था. क्या है? भारत पावन खंड था. तो ಭಾರತವಾಸಿಗಳಿಗೆ ಗೊತ್ತಿಲ್ಲ ನಾವು ಸ್ವರ್ಗದ ಮಾಲೀಕರಾಗಿದ್ವಿ ಅಂತ. ಸುಮ್ಮನೆ ಸ್ವರ್ಗವಾಸಿನೂ ಅಲ್ಲ. ಪತಿತ ಖಂಡ ಅಂದರೆ ಸುಳ್ಳು ಖಂಡ, ಪಾವನ ಖಂಡ ಅಂದರೆ ಸಚ್ ಖಂಡ, ಸತ್ಯ ಖಂಡ. ಈಗ ಬಾಬಾ ಹೇಳೋದು, ಕಂಪೇರ್ ಮಾಡಿ, ಎಲ್ಲಿ ಭಾರತ ಪಾವನ ಖಂಡ, ಎಲ್ಲಿ ನಾವೆಲ್ಲ ಆತ್ಮಗಳು ಪಾವನರು ಜೀವನ್ಮುಕ್ತ ಸ್ಥಿತಿಯಲ್ಲಿದ್ವಿ ಕಾಣ್ತಿದ್ಯಾ ಎಲ್ಲರಿಗೆ, ಮನೆಯಲ್ಲಿರೋರಿಗೆ. ನಮ್ಮ ಸ್ವರೂಪ ಏನು, ನಮ್ಮ ಸ್ಥಿತಿ ಏನು, ನಮ್ಮ ನಿಜಿ ಸತ್ ಆತ್ಮನ ಸತ್ ಸ್ವರೂಪ, ಪವಿತ್ರ ಶುದ್ಧ ಸ್ವರೂಪ ಸ್ವಲ್ಪ ಯೋಚನೆ ಮಾಡ್ರಲ್ಲ. ನಮ್ಮನ್ನು ಬಾಬಾ ಹೆಂಗಿಟ್ಟಿದ್ರು. ಈಗಿರೋ ಸ್ಥಿತಿ ಅದು ನಾನು ಅಲ್ವೇ ಅಲ್ಲ, ಇದು ರಾವಣಂದು ಶ್ರಾಪ. ಇದು ಯಾರಿಗೆ ರಿಯಲೈಸ್ ಆಗುತ್ತೆ ಅವರಿಗೆ ಚಿಂತೆ ಆಗ್ಬಿಡುತ್ತೆ, ನಾನು ಆ ಸ್ಥಿತಿಗೆ ಬೇಗ ಹೋಗ್ಬೇಕಂತ. ಯಾಕೆಂದ್ರೆ ಅದು ನಂದು ರಿಯಲ್ ಸ್ಥಿತಿ, ನನ್ನ ತಂದೆಯ ಆಶೀರ್ವಾದ. ನನ್ನ ಆತ್ಮ ಪಾವನ ಆಗಿ ನನ್ನ ನಿಜ ಸ್ಥಿತಿ, ನಿಜ ಜೀವನ್ಮುಕ್ತ ಸ್ಥಿತಿಯಲ್ಲಿ ಬರಬೇಕು. ಗುಲಾಮನ ನಾನು. ಆತ್ಮ ಹೆಂಗೆ ಸ್ವತಂತ್ರವಾಗಿ ದೇಹದಲ್ಲಿ ಬಂತು, ಸ್ವತಂತ್ರವಾಗಿ ಬದುಕಿ ಹೋಗ್ಬೇಕಲ್ಲ. ಇಂದ್ರಿಯಗಳ ಗುಲಾಮಿ ಏನಕ್ಕೆ? ವ್ಯಕ್ತಿ, ವಸ್ತು, ವೈಭವ, ಪದಾರ್ಥ, ಇಂದ್ರಿಯಗಳ ಯಾವುದ್ರದ್ದು ಗುಲಾಮಿ ಬೇಕಾಗಿಲ್ಲಲ್ಲ. ಇದು ಇಂಪಾರ್ಟೆಂಟ್ ತಾನೇ. ಅದಕ್ಕೆ ಬಾಬೂರು ಪುನಃ ಪುನಃ ನೆನಪು ಬರೆಸ್ತಾರೆ. ನೀವು ಏನಿದ್ರಿ, ಏನಾಗಿದ್ರಿ, ಎಂಥವ್ರು ನೀವು, ಅರೆ ಮಕ್ಕಳೇ, ಯಾವ ಕುಲದವರು, ಯಾರ ಮಕ್ಕಳು ನೀವು, ನೆನಪು ಮಾಡ್ರಿ, ನೆನಪು ಮಾಡ್ರಿ. ಬುದ್ಧಿಗೆ ಹೋಗ್ಬೇಕಲ್ವಾ ನಾನು ಆತ್ಮ ಏನು ಅಂತ. इन लक्ष्मी नारायण की सूर्यवंशी डायनेस्टी थी. ये भारत है अविनाशी खंड जो कभी विनाश नहीं होता. जब इनका राज्य था तो और कोई खंड था नहीं. वो सब बाद में आते हैं. शास्त्रों में सबसे बड़ी भूल तो यह कि जो कल्प लाखों वर्ष का लिख दिया है. कल्प क्या कर दिया? लाखों वर्ष का लिख दिया है. ಭಾರತ ಅವಿನಾಶಿ ಖಂಡ, ಯಾವುದು ವಿನಾಶನೇ ಆಗಲ್ಲ. ಯಾಕೆಂದರೆ ನಮ್ಮ ತಂದೆಯ ಜನ್ಮಭೂಮಿ ಎಲ್ಲ ಇದು ದೊಡ್ಡ ತೀರ್ಥ ಸ್ಥಾನ. ಇದರಲ್ಲಿ ದೇವತೆಗಳು ಅಂದರೆ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು, ಬೇರೆ ಖಂಡಗಳಿರಲಿಲ್ಲ. ಬಾಕಿ ಎಲ್ಲ ಆಮೇಲೆ ಬಂದಿದ್ದು. ಶಾಸ್ತ್ರಗಳಲ್ಲಿ ಏನು ಮಾಡಿಬಿಟ್ರು, ಎಲ್ಲ ಲಕ್ಷಾಂತರ ವರ್ಷ, ಲಕ್ಷಾಂತರ ಜನ್ಮ, ಫಿನಿಶ್ಡ್. ಅದು ಯಾರಾದರೂ ಬರೆಯೋಕ್ಕಾಗುತ್ತಾ, ಯೋಚನೆ ಮಾಡೋಕ್ಕಾಗುತ್ತಾ? ಲಕ್ಷಾಂತರ ವರ್ಷದ ಹಿಸ್ಟ್ರಿ. ತಂದೆ ಹೇಳೋದೇನು, ना कल्प लाखों वर्ष का होता है, ना सतयुग लाखों वर्ष का. ಸತ್ಯುಗನೂ ಲಕ್ಷಾಂತರ ವರ್ಷದ್ದಲ್ಲ, ಕಲ್ಪನೂ ಲಕ್ಷಾಂತರ ವರ್ಷ. ಒಂದು ಯುಗನೇ ಲಕ್ಷಾಂತರ ಹಾಕ್ಬಿಟ್ರೆ ಗತಿ ಏನಲ್ಲಿ? ಹೆಂಗಾಗೋಕ್ಕೆ ಸಾಧ್ಯ? ಹೇಳ್ತಿದ್ದಾರೆ ಬಾಬಾ. कल्प की आयु सिर्फ क्या है? 5000 वर्ष है. ये फिर कह देते हैं 84 लाख जन्म लेते मनुष्य कुत्ते बिल्ली आदि बनते. ಇದು ದೊಡ್ಡ ಭಯಾನಕವಾದ ಮಾತು. ಪರಂತು उनका जन्म अलग है. 84 लाख वैरायटी है, मनुष्यों की वैरायटी एक है. उनके ही 84 जन्म है, उनके ही 84 जन्म है. ಮನುಷ್ಯರು 84 ಲಕ್ಷ ಜನ್ಮ ಅಂದಿದ್ದಲ್ಲ, ಅದರಲ್ಲಿ ಎಲ್ಲ ನಾಯಿ ಬೇಕು ಎಲ್ಲ ಆಗ್ಬಿಡ್ತೀರ ಪ್ರಾಣಿಗಳು.
ಎಷ್ಟು ವೆರೈಟಿ, 84 ಲಕ್ಷ ವೆರೈಟಿ ಇದೆ ಜೀವ ಜಂತುಗಳೆಲ್ಲ ಸೇರಿಕೊಂಡು. ಬಟ್ ಎಲ್ಲ ಜನ್ಮದಲ್ಲಿ ಮನುಷ್ಯಾತ್ಮ ಹೋಗಲ್ಲ. ಈ ಮನುಷ್ಯನಾಗಿ ಜನ್ಮ ತಗೊಳ್ಳೋದ್ರಿಂದ ತಾನೇ ಬಡವರು ಸಾವುಕಾರು, ಬುದ್ಧಿ ಇಲ್ದವರು, ಬುದ್ಧಿ ಇರೋರು, ರೋಗಿ ನಿರೋಗಿ, ಇದೆಲ್ಲ ಡಿಫ್ರೆನ್ಸ್ ಏನಕ್ಕೆ? ಎಲ್ಲ ಅದು ಮುಗಿಸ್ಕೊಂಡು ಇಲ್ಲಿ ಬಂದಿದ್ರೆಲ್ಲ ರಾಜರ ಥರ ಇರಬೇಕಾಯ್ತಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಮನುಷ್ಯಾತ್ಮರು ವೆರೈಟಿ ಇದ್ದಾರೆ, ಬಟ್ ಮ್ಯಾಕ್ಸಿಮಮ್ 84, ಮಿನಿಮಮ್ 1 or 2. ಮಧ್ಯದಲ್ಲಿ ಎಲ್ಲರೂ 84 ಜನ್ಮ ತಗೊಳ್ಳಲ್ಲ. ಬಾಬ್ ಕೇತೆ ಬಚ್ಚೆ ತುಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕೇತೆ. ನೆನಪು ಬರ್ತಿದ್ಯಾ? ಆದಿ ಸನಾತನ ದೇವಿ ದೇವತಾ ಧರ್ಮದವರು. ನಮ್ಮ ಜಾಗ ನೋಡ್ರಿ, ವೃಕ್ಷದಲ್ಲಿ ನಮ್ಮದು ಕಾಂಡ, ಬೇರೆ ಧರ್ಮಗಳೇ ಇರಲಿಲ್ಲ. ಭಾರತವಾಸಿ ಅಪ್ನೆ ಧರ್ಮ ಕೋ ಡ್ರಾಮಾ ಪ್ಲ್ಯಾನ್ ಅನುಸಾರ ಭೂಲ್ ಗಯೆ. ಹಿಂದೂ ಅಂತ ಹೊಡ್ಕೋತಾರೆ. ಈ ನಶೆ ಇರಬೇಕಲ್ಲ, ನಾವು ಸನಾತನ ದೇವತಾ ಧರ್ಮದವರು, ಎಷ್ಟು ಶ್ರೇಷ್ಠ ಧರ್ಮ ನಮ್ಮದು ಅಂತ. कलयुग अंत में बिल्कुल पतित बन पड़े हैं, फिर बाप आकर संगम पर पावन बनाते हैं. इनको कहा जाता है दुखधाम. फिर पाठ सुखधाम में होगा. बाप कहते हे बच्चों, तुम भारतवासी ही स्वर्गवासी थे. फिर तुम 84 जन्मों की सीढ़ी उतरते हो. सतो से रजो, ತಮೋ ಮೇ ಜರೂರ್ ಆನಾ ಹೈ. ಸತೋ ರಜೋ ತಮೋ ಕೆಳಗಡೆ ಬರಲೇಬೇಕಲ್ಲ ಜನ್ಮಗಳನ್ನು ತಗೊಂಡಂಗೆ. ಏಣಿ ಇಷ್ಟು ಎಳೆದಿದೆ, 84 ಸಿಡಿ ಏಣಿ ಮೆಟ್ಲು. ಅದರಲ್ಲಿ ಈ ಸ್ಥಿತಿ ಸುಖಧಾಮದಿಂದ ಕೆಳಗಡೆ ದುಃಖಧಾಮಕ್ಕೆ ಬರೋಷ್ಟರೊಳಗಡೆ ಮೆಟ್ಲೆಷ್ಟು? 84. तुम देवताओं कितना धनवान, ಎವರ್ ಹ್ಯಾಪಿ, ಎವರ್ ಹೆಲ್ದಿ, ಕೋಯಿ ನೈ ಹೋತಾ. ನಿಮ್ಮ ದೇವತೆಗಳ ತರಹ ಎವರ್ ಹೆಲ್ದಿ, ಹ್ಯಾಪಿ, ಎವರ್ ವೆಲ್ದಿ ಇದೆಲ್ಲ ಯಾರು ಇರೋಕ್ಕಾಗಲ್ಲ ಜಗತ್ತಲ್ಲಿ. ಭಾರತ್ ಕಿತ್ನಾ ಸಾಹುಕಾರ ತಾ, ಹೀರೆ ಜವಾಹರಾತೋं के बड़े बड़े पत्थरों मिसलते कितने तो टूट गए हैं. बाप तुम बच्चों को स्मृति दिलाते हैं तुमको कितना साहूकार बनाया था. तुम सर्वगुण संपन्न 16 कला संपूर्ण थे. यथा राजा रानी इन्हों को भगवान भगवती भी कह सकते. ಅಂದರೆ ಬಾಬೂರು ಪುನಃ ಪುನಃ ಮಕ್ಕಳೇ, ನೀವು ರಾಜಾಯಿ ನೆನಪು ಮಾಡಿ, ನಿಮ್ಮ ರಾಜಾಯಿಯಲ್ಲಿ ನೀವು ಹೆಂಗಿದ್ರಿ ಪುನಃ ಪುನಃ ಸ್ಮೃತಿ ತರಿಸ್ತಿದ್ದಾರೆ. ನೀವು ನೆನಪು ಮಾಡಿ ನೀವು ಹೆಂಗಿದ್ರಿ. ವಜ್ರ ವೈಡೂರ್ಯಗಳು ದೊಡ್ಡ ದೊಡ್ಡ ಕಲ್ಲುಗಳಿತ್ತಂದರೆ ಅದಕ್ಕೆ ಎಷ್ಟು ಬೆಲೆ. ಈಗ ಇಷ್ಟಿಷ್ಟಕ್ಕೇನೆ ಎಷ್ಟೊಂದು ದುಡ್ಡು ತಗೋತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಷ್ಟೊಂದೆಲ್ಲ ಒಡೆದೋಯ್ತು ಮಕ್ಕಳೇ ವಜ್ರ ವೈಡೂರ್ಯಗಳೆಲ್ಲ. ಭಾರತ ಅಷ್ಟು ಸಾಹುಕಾರ ಆಗಿತ್ತು. ನಾನು ನೆನಪು ತರಿಸ್ತಿದ್ದೀನಿ, ನೀವೆಷ್ಟು ಸಂಪತ್ತಿವಾನ್ ಸಾಹುಕಾರರಾಗಿದ್ರಿ. ಗುಣಗಳು ಹೆಂಗಿತ್ತು? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, 100% ಸತೋ ಪ್ರಧಾನರಿದ್ರಿ. ಯಥಾ ರಾಜ ರಾಣಿ ತಥಾ ಪ್ರಜಾ ಇನ್ನೊಂಕೋ ಭಗವಾನ್ ಭಗವತಿ ಬಿ ಕೇ ಸಕ್ತೆ. ಭಗವಂತ ಅವರನ್ನು ಮಾಡಿದ್ದಲ್ಲ, ಅದಕ್ಕೆ ದೇವತೆಗಳನ್ನು ಭಗವಾನ್ ಭಗವತಿ ಅಂತಾರೆ. ಇದೇ ಮಾಡಿದ ತಪ್ಪು. ದೇವರ ತರಹ ದೇವತೆಗಳು, ಭಗವಂತನ ತರಹ ಭಗವಾನ್ ಭಗವತಿ ತರಹ, ಅದೊಂದು ಕಿತ್ತಾಕ್ಬಿಟ್ರು ಅವರು. ಯಾವ ಕಾರಣ? ಜನ ಇವರೇನೇ ದೇವರು ಅಂದ್ಕೊಂಡ್ಬಿಟ್ಟು ಎಲ್ಲರಿಗೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತು. ಪರಂತು ಬಾಪ್ನೇ ಸಮझाया है कि ಭಗವಾನ್ ಏಕ್ ಹೇ, ವೋ ಬಾಪ್ ಹಿ. ಬಾಬವ್ರು ಇದು ಕ್ಲಿಯರ್ ಮಾಡಿಬಿಟ್ರು. ಭಗವಂತ ಇರೋರು ಒಬ್ಬರೇ. ಏನು 33 ಕೋಟಿ ಭಗವಾನ್ ಭಗವತಿ ಆಗೋಕ್ಕಾಗತ್ತಾ? ಪರಮಾತ್ಮಗಳು ಇಷ್ಟೊಂದು ಇರೋಕ್ಕಾಗತ್ತಾ? ಇರೋದು ಒಬ್ಬರೇ. ಅವರಿಂದ ಇವರೆಲ್ಲ ಆಗಿತ್ತು. ಮಕ್ಕಳೇ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಿರ್ಫ್ ಈಶ್ವರ್ ಯಾ ಪ್ರಭು कहने से भी याद नहीं आता है कि वो सभी आत्माओं का बाप है. ये तो है बेहद का बाप. वो समझाते हैं कि भारतवासी तुम जयंती मनाते हो, परंतु असल में बाप कब आए थे वो कोई नहीं जानते हैं. आई ही आए ने जड़ पत्थर बुद्धि. पारसनाथ थे, इस समय कौन हो गए? पत्थरनाथ हो गए. ಕೇಳಿಸ್ತಿದೆಯಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ಹೆಂಗಿದ್ರಿ ನೀವು ಮಕ್ಕಳು? ಭಗವಾನ್ ಭಗವತಿ ಎಲ್ಲಿ ಪಾರಸ್ ಬುದ್ಧಿಯವರು ಹೋಗಿ ಕಲ್ಲು ಬುದ್ಧಿ ಆಗ್ಬಿಟ್ಟಿದ್ದು.
ಮನುಷ್ಯರಿಗೆ ಪರಮಾತ್ಮನ ಜೊತೆ ಸಂಬಂಧ ಯಾಕೆ ಆಗ್ತಿಲ್ಲ ಅಂದರೆ, ಹೇ ಪ್ರಭು, ಹೇ ಈಶ್ವರ, ದೇವರೇ ಅಂತಂದರೆ ನೀನೆಲ್ಲೋ ನಾನೆಲ್ಲೋ, ಅವ್ರಿಗಿಷ್ಟ ಅರ್ಥ ಆಗ್ತಿಲ್ಲ. ನಾವೆಲ್ಲ ಆತ್ಮಗಳ ತಂದೆ ಬಾಬಾ ಭಗವಂತ, ಅವ್ರು ನನ್ನ ತಂದೆ ಅನ್ನೋದು ಅರ್ಥ ಆಗಿಲ್ಲ. ಅಪ್ಪ ಅಮ್ಮ ಅನ್ನೋದು ಅದು ಸಂಬಂಧ ಅಲ್ಲ. ಸಂಬಂಧ ಜೋಡಿಸ್ದಾಗಲ್ಲಿ ಪ್ರೀತಿ ಇದೆ, ಪ್ರೀತಿಯ ಹಿಂದೆ ಪ್ರಾಪ್ತಿ ಇದೆ. ಅಷ್ಟು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಬೇಹದ್ ತಂದೆ ಅಂತ. ನನ್ನ ಜಯಂತಿನೂ ಆಚರಣೆ ಮಾಡ್ತೀರಾ, ಆದರೆ ನಾನು ಯಾವಾಗ ಬಂದೆ, ಏನು ಮಾಡಿದೆ, ಏನು ಕೊಟ್ಟೋದೆ ಅದು ಗೊತ್ತಿಲ್ಲ ನಿಮಗೆ ಅಲ್ಲ. ಯಾಕೆ ಗೊತ್ತಿಲ್ಲ? ಆಯನೇ ಜಿಡ್ಕಲ್ ಬುದ್ಧಿ ಅಂತಿದ್ದಾರೆ ಬಾಬಾ. ಎಲ್ಲಿ ಬಾಬಾ ಪಾರಸ್ನಾಥನನ್ನಾಗಿ ಮಾಡಿ ಹೋದರೂ ನಾವು ಬಂದ್ಬಿಟ್ಟು ಪತ್ತರ್ನಾಥ್ ಆಗ್ಬಿಟ್ವಿ. ನಾತ್ ಬಿ ನೈ ಕಹೆಂಗೆ ಕ್ಯೋಂಕಿ ರಾಜ ರಾಣಿ ತು ಹೈ ನೈ. ಪತ್ತರ್ನಾಥ್ ಅಂತನೂ ಹೇಳಲ್ಲ ಮಕ್ಕಳೇ, ಯಾಕೆಂದ್ರೆ ಇವಾಗ ಯಾರೂ ರಾಜ ರಾಣಿನೂ ಇಲ್ಲ. ಹಂಗೆ पहले यहाँ दैवी राजस्थान था, फिर आसुरी राज्य बन जाता. ये खेल है, वो है हद का ड्रामा, ये है बेहद का ड्रामा. वर्ल्ड की हिस्ट्री, जाग्राफी आदि अंत तक तुम अभी जानते हो, ये कोई नहीं जानता. आदि से अंत तक आप बच्चे ही जानते हो. ಎಷ್ಟು ಖುಷಿ ಇರಬೇಕು, ಇಷ್ಟು ಹೈಯೆಸ್ಟ್ ನಾಲೆಜು ಆದಿಯಿಂದ ಅಂತ್ಯದವರೆಗೆ ಅಂದರೆ ಇಡೀ ಹಿಸ್ಟ್ರಿ ಜಾಗ್ರಫಿ ನಿಮಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಬಾಬಾ. ಅದರಲ್ಲಿನೂ ದೈವಿ ರಾಜಸ್ಥಾನ, ಇಡೀ ಸೃಷ್ಟಿ ರಾಜರ ಸ್ಥಾನವಾಗಿದ್ದಿದ್ದು ಈಗೇನಾಗೋಯ್ತು? ರಾಜರು ಇಲ್ಲ, ಕಥೆನೂ ಇಲ್ಲ, ಏನಿಲ್ಲ. ಆಸುರಿ ರಾಜ್ಯ ನಡೀತಿದೆ. ಅದು ಏನು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ, ಬೆಳಗ್ಗೆದ್ರೆ ಗಲಾಟೆ. ಅಲ್ಲಿ ಮಿತವಾದ ಡ್ರಾಮಾ ನಡೀತದೆ, ಇದು ಬೇಹದ್ ಡ್ರಾಮಾ ನಡೀತಿದೆ. ಯಾವುದ್ರದ್ದು ಈ ಟೋಟಲ್ ಆದಿಯಿಂದ ಅಂತ್ಯದವರೆಗೆ ಏನು ಕತೆ ಇದು ಅಂತ ಗೊತ್ತಿದೆ ನಿಮಗೆ. ಭಾರತ್ ಮೇ ಜಬ್ ದೇವಿ ದೇವತಾಯ್ ಥೇ ತೋ ಸಾರಿ ಸೃಷ್ಟಿ ಕೆ वो ಮಾಲಿಕ್ ಥೇ ತೋ ಭಾರತ್ ಮೇ ಹಿ ಥೇ. ಇಡೀ ಸೃಷ್ಟಿ ಎಷ್ಟು ದೊಡ್ಡದಿತ್ತು ಭಾರತ. ಭರತಖಂಡ ಅನ್ನಿಸ್ಕೊಳ್ತು. ಬರೀ ದೇವಿ ದೇವತೆಗಳ ರಾಜ್ಯ ಇತ್ತು, ಬೇರೆ ಯಾರು ಇರಲಿಲ್ಲ ಮಕ್ಕಳೇ. बाप भारतवासियों को स्मृति दिलाते हैं. ಇದು ಹಿಸ್ಟ್ರಿಯಲ್ಲಿದೆ, ಏನ್ಷಿಯಂಟ್ ಹಿಸ್ಟ್ರಿ. ನಮ್ಮದು ಭಾರತ ಬರೀ ಆಫ್ಘಾನಿಸ್ತಾನ ಅದು ಇದು ಅಷ್ಟೇ ಅಲ್ಲ, ಎಂಡ್ ಅಮೆರಿಕ ಎಂಡ್ವರೆಗೂ ನಮ್ಮ ದೇಶ ಹಂಗಂಗೆ ಹರಡ್ಕೊಂಡಿತ್ತು. ಇದೆಲ್ಲ ಏನಂದರೆ ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಇಷ್ಟು ದೊಡ್ಡ ಭಾರತ. ಆ್ಯಂಡ್ ಅಲ್ಲೆಲ್ಲ ನಮ್ಮದು ರಾಜ್ಯಗಳಿತ್ತು. ಎಲ್ಲ ಕಡೆ ಶಿವನ ಟೆಂಪಲ್ಸ್ ಈಗಲೂ ಇದೆ, ಪಾಳ್ಬಿದ್ದಿದೆ. ಅಷ್ಟು ನಮ್ಮದು ದೊಡ್ಡ ಸಾಮ್ರಾಜ್ಯ ಭಾರತ ಇವತ್ತು ಹೆಂಗಾಗ್ಬಿಡ್ತು. ಇಲ್ಲಿನೂ ಕಿತ್ತಾಡ್ತಾರೆ. ಆ ಕಿವಿ ಕಟ್ ಮಾಡಿದ್ದಾರೆ, ಈ ಕಿವಿ ಕಟ್ ಮಾಡಿದ್ದಾರೆ, ಮೇಲ್ಗಡೆ ತಲೆ ಕಟ್ ಮಾಡಿಬಿಟ್ಟಿದ್ದಾರೆ, ಕಿತ್ಕೊಂಬಿಟ್ಟಿದ್ದಾರೆ. ಎಲ್ಲ ಎಷ್ಟು ಅನಾಹುತ ಆಗೋಯ್ತು. ಅದಕ್ಕೆ ಹೇಳ್ತಿದ್ದಾರೆ, ನಾನೆಲ್ಲ ಸ್ಮೃತಿ ತರಿಸ್ತಿದ್ದೀನಿ. ಏನು ಸತ್ಯುಗ ಆದಿ ಮೇ ಕ್ಯಾತಾ आदि सनातन देवी देवता इनों का श्रेष्ठ धर्म था, श्रेष्ठ कर्म था. फिर 84 जन्मों में उतरना पड़े. ये बाप बैठ कहानी सुनाते हैं कि अब तुम्हारे बहुत जन्मों के अंत का अंत जन्म में एक की बात नहीं, न युद्ध का मैदान आदि है. भारतवासी ये भी भूल गए कि इनों का अर्थात लक्ष्मी नारायण का राज्य था. सत्यु की आयु लंबी कहने से सब क्या हो गया, बहुत दूर ले गए. ಈ ಮಿಸ್ಟೇಕ್ ಅಲ್ಲ, ಆಯಿತು. ದೊಡ್ಡದಾಗಿ ಹಾಕ್ಬಿಟ್ರು, ಲಕ್ಷಾಂತರ ವರ್ಷ ಅಂತ ಎಲ್ಲ ದೂರ ಹೋಯಿತು. ಭಾರತವಾಸಿಗಳಿಗೆ ನಾನು ಸ್ಮೃತಿ ತರಿಸ್ತಿದ್ದೀನಿ ಮಕ್ಕಳೇ. ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇತ್ತು. ನೀವು ಶ್ರೇಷ್ಠ ಧರ್ಮ, ಶ್ರೇಷ್ಠ ಕರ್ಮ ಪಾಲನೆ ಮಾಡ್ತಕ್ಕಂಥವರಾಗಿದ್ರಿ. ಶ್ರೇಷ್ಠಾಚಾರಿಗಳು, ಶ್ರೇಷ್ಠ ಧರ್ಮಾಚಾರಿಗಳು, ಧರ್ಮಾಧಿಕಾರಿಗಳಾಗಿದ್ರಿ, ಧರ್ಮಾತ್ಮರಾಗಿದ್ರಿ. ಎಲ್ಲ ಧಾರಣೆಗಳು ನೋಡ್ರಲ್ಲ ಎಷ್ಟು ಶ್ರೇಷ್ಠ. ಹಂಗಿದ್ದವರು 84 ಜನ್ಮದಲ್ಲಿ ಇಳಿಬೇಕಾಗುತ್ತೆ ಮಕ್ಕಳೇ. ನಿಮ್ಮ ಕತೆ ಕೂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಏನು ಹೇಳ್ತಿದ್ದೀನಿ, ಇದು ಲಾಸ್ಟ್ ಜನ್ಮ. ಅನೇಕ ಜನ್ಮಗಳನ್ನು ತಗೊಂಡು ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿದ್ದೀರಾ ಮಕ್ಕಳೇ. ಈಗ ಬುದ್ಧಿಯನ್ನು ಪ್ರಪಂಚದಿಂದ ತೆಗಿರಿ. ನಾನು ಬಂದಿದ್ದೀನಿ ಕರ್ಕೊಂಡೋಗೋಕ್ಕೆ. ಇದು ಒಬ್ಬರು ಮಾತಲ್ಲ. ನಾನೇನು ಯುದ್ಧದ ಮೈದಾನದಲ್ಲಿ ಹೇಳ್ತಿಲ್ಲ. ನಾನು ಅಲ್ಲಿ ಅವರು ಯುದ್ಧದ ಮೈದಾನ ಹಾಕ್ಬಿಟ್ರಲ್ಲ, ಭಾರತವಾಸಿ ಮರ್ತೋಗ್ಬಿಟ್ರು ಈ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು ಅಂತ.
बाप समझाते कि मनुष्य को भगवान नहीं कह सकते, मनुष्य मनुष्य की सद्गति नहीं कर सकते। इंपॉर्टेंट बात, कहावत है ना, सर्व का सद्गति दाता, पतितों को पावन करता एक ही है, यह है झूठ खंड। सच्चा बाबा सच खंड स्थापन करने वाला है, ಇದು ಇಂಪಾರ್ಟೆಂಟ್. ತಂದೆ ತಿಳಿಸೋದು ಮನುಷ್ಯರನ್ನ ಭಗವಂತ ಅಂತ ಹೇಳೋಕ್ಕಾಗಲ್ಲ, ಮನುಷ್ಯರು ಮನುಷ್ಯರಿಗೆ ಸದ್ಗತಿ ಕೊಡೋಕ್ಕಾಗಲ್ಲ. ಕೊಡಂಗಿದ್ರೆ ಇಷ್ಟೊತ್ತಿಗೆ ಎಲ್ಲರನ್ನೂ ಕಳಿಸ್ಬಿಡ್ಬೋದಾಗಿತ್ತಲ್ಲ, ಇಲ್ಲಲ್ಲ. ಗಾಯನ ಏನು, ಸರ್ವರ ಸದ್ಗತಿದಾತ ಪತಿತ ಪಾವನ ಒಬ್ಬನೇ ಪರಮಾತ್ಮ ಅನ್ನೋದೇ ಗಾಯನ ಇರೋದು. ಮನುಷ್ಯರಿಗೆ ಎಲ್ಲಿದೆ? ಈಗಿರೋದೆಲ್ಲ ಸುಳ್ಳು ಕಂಡ. ಸುಳ್ಳು ಎಷ್ಟು ಹೇಳ್ತಾರೆ ನೋಡ್ರಿ, ಎಲ್ಲದ್ರ ಬಗ್ಗೆ ಸುಳ್ಳೇನೆ. ಆತ್ಮದ ಬಗ್ಗೆನೂ ಸುಳ್ಳು, ಭಗವಂತನ ಬಗ್ಗೆನೂ ಸುಳ್ಳು, ಸೃಷ್ಟಿ ಬಗ್ಗೆ, ಜನ್ಮಗಳ ಬಗ್ಗೆ ಎಲ್ಲ ಸುಳ್ಳೆ. ಸತ್ಯ ತಂದೆ ಬಂದು ಸತ್ಯ ಕಂಡ ಸ್ಥಾಪನೆ ಮಾಡ್ತಿದ್ದಾರೆ. ನಮಗೆ ಎಷ್ಟು ಖುಷಿ ಆಗಬೇಕೋ, ನಮ್ಮ ತಂದೆ ನಮ್ಮ ರಕ್ಷಣೆಗೆ, ನಮಗೆ ಆಸ್ತಿ ಕೊಡೋಕ್ಕೆ, ನಮಗೆ ಇಡೀ ಸೃಷ್ಟಿ ಬಾಬಂಗೆ ಒಂದು ಸಣ್ಣ ಮನೆ, ನಾನೆಲ್ಲ ಚಿನ್ನ ವಜ್ರ ವೈಡೂರ್ಯಗಳ ಮನೆ ಕಟ್ಟಿಬಿಟ್ಟು ಹೋಗ್ತೀನಿ ಮಕ್ಕಳೇ, ಸ್ವರ್ಗ ಕೊಡೋದಂದ್ರೆ ಅದೇ ತಾನೇ, ಆನಂದವಾಗಿರಿ ಅಂತ. ಆಮೇಲೆ ನೋಡಲಿ ಎಲ್ಲ ಒಬ್ಬೊಬ್ಬರಾಗಿ ಕೀಟ್ಲೆ ಮಾಡೋರು ಕೆಳಗೆ ಬಂದಂಗೆ ಎಲ್ಲ ಶಿರೋ ಬರೋ ಶಾಂತಿ. ದ್ವಾಪರದ ನಂತರ ನಿಧಾನಕ್ಕೆ ಸಮಾಪ್ತಿ. ದ್ವಾಪರದ ಎಂಡ್ವರೆಗೂ ಗಲಾಟೆಗಳಿರಲಿಲ್ಲ ಇವ್ರದ್ದೆಲ್ಲ, ಆಮೇಲೆ ಬಂದಿದ್ದು ಎಲ್ಲ ಕಿರಿಕಿರಿ ಮಾಡೋಕ್ಕೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಭಗತ್ ಪೂಜಾ ಕರ್ತೆ ಹೇ ಪರಂತು ಭಕ್ತಿ ಮಾರ್ಗ ಮೇ ಜಿಸ್ಕಿ ಭಿ ಪೂಜಾ ಕರ್ತೆ ಆಯೇ ಹೇ ಏಕ್ ಕಿ ಭಿ ಬಯೋಗ್ರಫಿ ನೈ ಜಾನ್ತೆ. ಭಕ್ತಿ ಅಂತೂ ಮಾಡ್ತಾರೆ, ಯಾರ್ದೆಲ್ಲ ಭಕ್ತಿ ಮಾಡ್ತಾರೆ ಒಬ್ರದ್ದಾದರೂ ಬಯೋಗ್ರಫಿ ಗೊತ್ತಿದೆಯಾ? ನಮ್ಮ ತಂದೆ ಇಷ್ಟು ಆಸ್ತಿ ಕೊಟ್ಟೋದ್ರು ಶಿವ ಜಯಂತಿ ಅದಾದರೂ ಗೊತ್ತಾ? ಶಿವನ ಪೂಜೆ ಮಾಡೋವ್ರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಶಿವ ಜಯಂತಿ ತೋ ಮನಾತೆ, ಬಾಪ್ ನೈ ದುನಿಯಾ ಕಾ ರಚಯಿತಾ ಹೈ, हेवनली गॉड फादर है, बेहद सुख देने वाला है. सतयुग में सुख था, वो कैसे और किसने स्थापन किया? नरकवासियों को स्वर्गवासी बनाया, भ्रष्टाचारियों को श्रेष्ठाचारी देवता बनाया. ये तो बाप का ही काम है, ये तो बाप का ही काम है. तुम बच्चों को पावन बनाता हूँ. ಇಂಪಾರ್ಟೆಂಟ್ ಮಾತು. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಬಟ್ ತಂದೆ ಸ್ವರ್ಗದ ರಚಯಿತ, ಎವೆನ್ಲಿ ಗಾಡ್ ಫಾದರ್, ಬೇಹದ್ ಸುಖ ಕೊಡ್ತಕ್ಕಂಥವ್ರು. ಸತ್ಯುಗದ ಸುಖ, ಅದನ್ನೋ ಜೀವನ್ ಮುಕ್ತಿಯ ಸುಖ ಎಲ್ಲಿ? ಎಂಥದ್ದು ರಾವಣನೇ ಇಲ್ಲ, ಪಾಪಕರ್ಮಗಳೇ ಇಲ್ಲ, ಎಷ್ಟು ಮುಕ್ತ ಸ್ಥಿತಿ ಇದು. ಈ ಸತ್ಯುಗನ ಯಾರು ಇದೆಲ್ಲ ಸ್ಥಾಪನೆ ಮಾಡಿದ್ದು, ಯಾವಾಗ ಮಾಡಿದ್ರು ಅದು ಗೊತ್ತಿಲ್ಲ. नरकवासियों को स्वर्गवासी बनाया, भ्रष्टाचारियों को श्रेष्ठाचारी बनाया. ये तो बाप का ही काम है, तुम बच्चों को पावन बनाता. ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿಯನ್ನು ಮಾಡೋದೇನಿದೆ, ಪತಿತರನ್ನು ಪಾವನ ಮಾಡೋದೇನಿದೆ, ನರಕವಾಸಿಗಳನ್ನು ಸ್ವರ್ಗವಾಸಿ ಮಾಡೋದು, ಇದೆಲ್ಲ ಬಾಬನ ಕೆಲಸ. ಮಕ್ಕಳೇ, ಈಗ ಅದೇ ಕಾರ್ಯ ಮಾಡೋಕ್ಕೆ ಬಂದಿದ್ದೀನಿ. ನೀವೆಲ್ಲರನ್ನ ಪಾವನ ಮಾಡ್ತೀನಿ. तुम स्वर्ग के मालिक बनते हो, फिर तुमको पतित कौन बनाते? ये ರಾವಣ ಅಂದರೆ ಪತಿತ ಆ್ಯಂಡ್ ಪಾವನ, ಶ್ರೇಷ್ಠಾಚಾರಿ ಆ್ಯಂಡ್ ಭ್ರಷ್ಟಾಚಾರಿ. ಇದು ತುಂಬ ಅಟೆನ್ಷನಿನ ಮಾತೇನು ಏನಂದರೆ, ಅರೆ ಮಕ್ಕಳೇ, ನೀವು ಇಷ್ಟೆಲ್ಲ ಅಟೆನ್ಷನ್ ಇಟ್ಕೊಂಡು ನೀವು ಪಾವನರಾಗಬೇಕು. ಶ್ವಾಸ ಶ್ವಾಸ ನಿಮಗೆ ಯೋಚನೆ ಇರಬೇಕು, ಚಿಂತೆ ಇರಬೇಕು. ನಾನು ಬೇಗ ಬೇಗ ಆ ಸ್ಥಿತಿಯಲ್ಲಿ ಬಂದ್ಬಿಡಬೇಕು. मनुष्य कह देते हैं सुख दुख ईश्वर देते हैं, बाप कहते मैं तो सबको सुख देता हूँ. ಮನುಷ್ಯರು ಹೇಳೋದೇನೋ ಸುಖ ದುಃಖ ಈಶ್ವರ ಕೊಡ್ತಾರೆ, ತಂದೆ ಹೇಳೋದೇನು ನಾನು ಯಾಕೆ ಕೊಡಲಿ ದುಃಖನ? ನಾನು ಸುಖದ ಗಾಯನ ಒಂದು ಮಾಡೋದು, ಹೇಳೋದೊಂದು. ದುಃಖಹರ್ತ ಸುಖಕರ್ತ ಅಂದ್ಬಿಟ್ಟು ಸುಖ ಕೊಡೋರು ಅಂತ ತಿರ್ಗಾ ನೀನೇ ಎಲ್ಲ ದುಃಖ ಕೊಡೋದು ಅಂದರೆ ಅದು ಹೆಂಗಲ್ಲ? ಬಾಬನ ಇನ್ಸಲ್ಟ್ ಮಾಡಿದ ಅರ್ಥ ಆಗಲೇ ಇಲ್ಲ. आधा कलप फिर तुम बाप का सिमरन नहीं करेंगे, फिर जब रावण राज्य होता है तो सबकी पूजा करने लग पड़ते हो. ये तुम्हारा बहुत जन्मों के अंत का जन्म है. कहते हैं बाबा हमने कितने जन्म लिया है? बाप कहते बच्चे तुम अपने जन्मों को नहीं जानते हो, तुमने पूरे 84 जन्म लिया है. तुम 21 जन्म लिए बेहद के बाप से वर्षे लेने के लिए आए हो.
अर्थात सच्चे सच्चे सत्य बाबा से सत्य कथा नर से नारायण बनने का ये ज्ञान सुनते. ಕ್ಲಿಯರ್ ಆಗಿ ಮಾತಾಡ್ತಿದ್ದಾರೆ ಬಾಬಾ ಮಕ್ಕಳ ಹತ್ರ. ಮಕ್ಕಳೇ, ಅರ್ಧ ಕಲ್ಪ ನೀವು ನನ್ನನ್ನು ಸ್ಮರಣೆ ಮಾಡಲ್ಲ, ಯಾಕೆಂದರೆ ನಾನೇ ಆಸ್ತಿ ಕೊಟ್ಟು ಹೋಗ್ತೀನಿ, ಸುಖವಾಗಿರ್ತೀರ. ರಾವಣ ಬಂದಾಗ ಶುರು ಮಾಡ್ತೀರ ಪೂಜೆ, ಫಸ್ಟ್ ಬಾಬಂದು, ಆಮೇಲೆ ಎಲ್ಲರದ್ದು ಕೂತ್ಕೊಂಡು ಪೂಜೆನೇ ಪೂಜೆ. ಇದು ನಿಮ್ಮ ಎಲ್ಲ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯ. ತಂದೆ ಏನು ಹೇಳ್ತಿದ್ದಾರೆ, ಮಕ್ಕಳೇ ನೀವು ಅಂದರೆ ಬಾಬನ ಕೇಳ್ತಾರೆ, ಬಾಬಾ ನಾವು ಎಷ್ಟು ಜನ್ಮ ತೊಗೊಂಡ್ವಿ? ಜ್ಞಾನದಲ್ಲಿರೋರು ಈಗ ಆದಿಯವ್ರು ಕೇಳಿದ್ರೆ ಏನು ಹೇಳ್ತಾರೆ, ಬಾಬಾ ಪೂರ 84 ಜನ್ಮ ತೊಗೊಂಡಿದ್ದೀರ ಮಕ್ಕಳೇ, ನಿಮಗೆ ನಿಮ್ಮ ಜನ್ಮದ ಕತೆ ಗೊತ್ತಿಲ್ಲ, ನನಗೆ ಗೊತ್ತು. ನಾನೀಗ 21 ಜನ್ಮಗಳ ಆಸ್ತಿ ಏನಿದೆ, ನಾರಾಯಣನಾಗ್ತಕ್ಕಂಥದ್ದೇನಿದೆ, ಅದನ್ನು ಪಡ್ಕೊಳ್ಳೋಕ್ಕೆ ಸತ್ಯನಾರಾಯಣನ ಕತೆ ಹೇಳ್ತಿದ್ದೀನಿ. ಯಾವುದರಿಂದ ನೀವು ಹಂಗಾಗ್ತೀರಾ? ಯಹೇ ಜ್ಞಾನ ವೋ ಹೇ ಭಕ್ತಿ. ಇದು ಜ್ಞಾನ, ಅದು ಭಕ್ತಿ. इम्पॉर्टेंट अला. ये स्पिरिचुअल नॉलेज सुप्रीम रूह आकर देते हैं. बच्चों को देही अभिमानी बनना पड़े. बच्चों को क्या बनना पड़े? ಏಕೆಂದರೆ ಆತ್ಮನ ಜ್ಞಾನ, ಆತ್ಮನನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡೋದು, ಸ್ಪಿರಿಚುವಲ್ ನಾಲೆಡ್ಜ್ ಏನಿದೆ, ಇದನ್ನು ಸ್ಪಿರಿಚುವಲ್ ಫಾದರೇ ಕೊಡೋಕ್ಕಾಗುತ್ತೆ, ಇನ್ಯಾರು ಕೊಡೋಕ್ಕಾಗುತ್ತೆ? ಅದರಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ, ಇದನ್ನು ತಿಳ್ಕೊಂಡು ಇದರ ಸ್ವರೂಪ ಆಗಬೇಕು. ಆಸ್ತಿಯನ್ನು ಪಡ್ಕೊಳ್ಳೋದಂದರೆ ದೇಹಿ ಅಭಿಮಾನಿ, ಆತ್ಮಾಭಿಮಾನಿ ಆಗಬೇಕಾಗಿದೆ. ಅಪನೇಕು ಆತ್ಮ ನಿಶ್ಚಯ ಕರ್ ಕ್ಯಾ ಕರೋ ಮಾಮೇಕಂ ಯಾದ್ ಕರೋ. ಇದು ಸದ್ಗತಿಗೆ ಅತಿ ಶ್ರೇಷ್ಠ ಮತ. ಆತ್ಮಾಭಿಮಾನಿಗಳಾಗಿ ನಾನೊಬ್ಬನನ್ನು ನೆನಪು ಮಾಡಿ ಮಕ್ಕಳೇ. शिव बाबा तो सभी आत्माओं का बाप है. आत्माएं सब परम धाम से पाठ बजाने आती है शरीर में. इसको कर्म क्षेत्र कहा जाता. बड़ा भारी खेल है. ಇದೆಂಥದ್ದು ನಾಟಕ? ಶಿವಬಾಬಾ ಎಲ್ಲ ಆತ್ಮಗಳ ತಂದೆ, ಆತ್ಮಗಳು ಪರಮಧಾಮದಿಂದ ಪಾಠ ಮಾಡೋಕ್ಕೆ ಬರ್ತಾರೆ ಶರೀರದಲ್ಲಿ. ಇದನ್ನು ಕರ್ಮಕ್ಷೇತ್ರ ಅಂತ ಹೇಳಲಾಗುತ್ತೆ. ದೊಡ್ಡ ನಾಟಕ, ರಂಗಮಂಚ ಇದು. ಎಲ್ಲಿ 750 ಕೋಟಿ ಆತ್ಮಗಳು ಪಾತ್ರಧಾರಿಗಳು ಪಾತ್ರ ಮಾಡ್ತಾರೆ ಅಂದರೆ ಎಷ್ಟು ದೊಡ್ಡ ಸ್ಟೇಜ್ ಅಲ್ಲ ಇದು. ಅವಿನಾಶಿಯಾಗಿ ಸೂರ್ಯ ಚಂದ್ರರು ಇದಕ್ಕೆ ಲೈಟ್ ಕೊಡ್ತಾರೆ, ಬೇರೆ ಲೈಟ್ ಹಾಕೋಕ್ಕಾಗಲ್ಲ. ರಾತ್ರಿ ಹೊತ್ತೆಲ್ಲ ನಕ್ಷತ್ರಗಳು, ಚಂದ್ರ, ಇದೆಲ್ಲ ಎಷ್ಟು ವಂಡರ್ಫುಲ್ಲಾಗಿ ಫಿಕ್ಸ್ ಆಗಿದೆ. ಎಲ್ಲ ಟೈಮ್ ಬಂದರೆ ಎಲ್ಲ ದಡಬಡ ಅಂತ ಎಲ್ಲ ಏರುಪೇರು ಬ್ಯಾಲೆನ್ಸ್ ಹೊರಟೋಗುತ್ತೆ ನೋಡಿ. ಮನುಷ್ಯಾತ್ಮರು ತಮಗುಣಿ ಆದಂಗೆ 5 ತತ್ವನ ಅಳ್ಳಾಡಿಸ್ಬಿಡ್ತಾರೆ. ನೆಗೆಟಿವಿಟಿ ಹೆಂಗೆ ಇಡೀ ಬ್ಯಾಲೆನ್ಸನ್ನು ಸಮಾಪ್ತಿ ಮಾಡುತ್ತೆ ಅನ್ನೋದು ಅರ್ಥ ಆಗಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ನಾಟಕದಲ್ಲಿ ಭಾರಿ ಖೇಲಲ್ಲಿ ಆಟಕದಲ್ಲಿ ಏನು ಮಾಡುತ್ತೆ, ಈ ಖೇಲ್ ಹೇ, ಆಟ ಇದು. आत्मा में अच्छे बुरे संस्कार रहते जिस अनुसार ही मनुष्य को जन्म मिलता है. अच्छा व बुरा ये जो पावन था अभी पतित है ततत्वम. मुझ बाप को इस पराया रावण की दुनिया में पतित शरीर में आना पड़ता है. बाबा तन परिचय ಕೊಡ್ತಿದ್ದಾರೆ. ಮಕ್ಕಳೇ, ಆತ್ಮದಲ್ಲಿ ಒಳ್ಳೆ ಕೆಟ್ಟದರ ಸಂಸ್ಕಾರ ಇರುತ್ತೆ. ಯಾರೇನು ಕರ್ಮ ಮಾಡ್ತಾರೆ ಹಂಗೆ ಅವ್ರದ್ದು ಸಂಸ್ಕಾರ, ಅದೇ ಥರ ಒಳ್ಳೇದು ಅಥವಾ ಕೆಟ್ಟ ಜನ್ಮ. ಎಲ್ಲೋ ಸ್ಲಮ್ಮಲ್ಲಿ ಜನ್ಮ ತಗೊಳ್ಳೋದು ಹೆಂಗೆ, ರಾಜನ ಮನೆಯಲ್ಲಿ ಜನ್ಮ ತಗೊಳ್ಳೋದು ಹೆಂಗಿದೆ, ಕರ್ಮ ಅಲ್ಲ. ಎಲ್ಲಿಂದ ಎಲ್ಲಿಗೆ ತಗೊಂಡು ಹೊರಟೋಗುತ್ತೆ ಕರ್ಮ. ಇದು ಭಾಳ ಆಳವಾಗಿ ಯೋಚನೆ ಮಾಡಬೇಕು. ಕರ್ಮದ ಬಗ್ಗೆ ಕೇರ್ಲೆಸ್ ಆಗಿರೋಕ್ಕಾಗಲ್ಲ, ಯಾಕೆ ಅನುಭವಿಸೋದು ನಾವೇನೆ. ಲೌಕಿಕದಲ್ಲಿನೂ ಭಕ್ತಿಯಲ್ಲೂ ಅವ್ರು ಯೋಚನೆ ಮಾಡ್ತಾರಲ್ಲ ಭಕ್ತರು, ಅರೆ ಹಂಗಿಂಗೆ ನಾವು ಮಾಡೋಂಗಿಲ್ಲ ಅನ್ನೋದು ಭಾಳ ಆಳವಾಗಿ ಯೋಚನೆ ಮಾಡ್ತಾರೆ. ಏಕೆಂದರೆ ಅದರ ಫಲ ನಾವೇ ಅನುಭವಿಸ್ಬೇಕಾಗಿದೆ ಅನ್ನೋದು ಗೊತ್ತಿದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ಈ ಕರ್ಮಕ್ಷೇತ್ರದಲ್ಲಿ ಪಾಠ ಅಂತೂ ಮಾಡ್ತೀರ, ಬಟ್ ಬೆಸ್ಟ್ ಮಾಡ್ರಲ್ಲ. ಶಿವಬಾಬಾ ಬ್ರಹ್ಮಬಾಬನ್ ಹೇಳ್ತಾರೆ, ಇವ್ರು ಪಾವನರಿದ್ದರು, ಈಗ ಪತಿತರಾದರು, ಸೇಮ್ ನೀವು ತತತ್ವಂ ಅವ್ರ ಥರನೇ. ಬಟ್ ಮಕ್ಕಳೇ ನೋಡಿ, ತಂದೆ ಎವರ್ಪಿಯವರು ಬರೋದೆಲ್ಲಿ, ರಾವಣ ರಾಜ್ಯದಲ್ಲಿ, ಪರಾಯ ರಾಜ್ಯ, ಆ್ಯಂಡ್ ಪತಿತ ಶರೀರದಲ್ಲಿ ನಾನು ಬರಬೇಕಾಗುತ್ತೆ. आना भी उसमें है जो पहले नंबर में जाना है.
सूर्यवंशी ही पूरे 84 जन्म लेते हैं, ये है ब्रह्मा और ब्राह्मण। बाप समझाते हैं रोज, लेकिन पत्थर बुद्धि को पारस बुद्धि बनाना मासी का घर नहीं है। हे आत्माएं, अब देही अभिमानी बनो। हे आत्माएं, एक बाप को याद करो, ರಾಜಾಯಿ को ಯಾದ್ ಕರೋ। ಮೇರೆ ಮೀಟೆ ಬಚ್ಚೆ, ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ನೀವು ಪೂರ 84 ಜನ್ಮಗಳನ್ನು ತಗೋತೀರ। ಯಾರು ಟೋಟಲ್ ಆದಿಯ ಸೂರ್ಯವಂಶಿಯಲ್ಲಿ ಬರ್ತಾರೆ, ಸೂರ್ಯವಂಶದಲ್ಲಿ ಲೇಟಾಗಿ ಬರೋರು ಇದ್ದಾರೆ, ಬಟ್ ಫಸ್ಟ್ ಬರೋರು ಈ ಬ್ರಹ್ಮ ಹಾಗೂ ಬ್ರಾಹ್ಮಣರು ನೀವೆಲ್ಲ। ಬ್ರಹ್ಮನ ಹತ್ರ ಬ್ರಾಹ್ಮಣರಲ್ಲ, ತಂದೆ ಡೈಲಿ ಹೇಳ್ತಿದ್ದೀನಿ, ನಾನು ಜ್ಞಾನನ ಓದಿಸ್ತಾ ಇದ್ದೀನಿ। ಆದರೆ ಕಲ್ಲು ಬುದ್ಧಿಯವರನ್ನ ಪಾರಸ್ ಬುದ್ಧಿ ಮಾಡೋದು ಚಿಕ್ಕಮ್ಮನ ಮನೆಗೆ ಹೋದಷ್ಟಲ್ಲ। ನಾನು ಎಷ್ಟು ತಲೆ ಚೆಚ್ಕೋಬೇಕಂತ ಒಂದೊಂದು ಸಾರಿ ಹೇಳ್ತಾರಲ್ಲ, ಕಿತ್ನಾಮೆ ಮಾತಾ ಮಾರ್ತಾ ಹೂँ ತುಮ್ ಲೋಗೋನ್ ಸೆ ಭೂಲ್ ಜಾತೆ ಅಂತಾರೆ। ಡೈಲಿ ಬಂದು ತಲೆ ಚೆಚ್ಕೊಂಡು ಏನಂತೀರ, ಟೆನ್ಷನ್ನು ಬಾಬಂಗೆ ಹೇಳಿ, ಬಾಬಾ ನಿಮಗೆ ಕೆಲಸ ಕೊಡಲ್ಲ, ನಾನು ಪಾರಸ್ ಬುದ್ಧಿ ಪಾವನ ಆತ್ಮನಾಗಿ ಸದಾ ದೇಹಿ ಅಭಿಮಾನಿಯಾಗಿರ್ತೀನಿ, ಬಾಬಾ ನೀವು ಚಿಂತೆ ಮಾಡಬೇಡಿ, ನಾನು ಯಾವಾಗಲೂ ಆ ಸ್ಥಿತಿಯಲ್ಲಿ ಇರ್ತೀನಿ ಅಂತ ಹೇಳ್ರಲ್ಲ। ಆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ನಾನು ಒಬ್ಬನನ್ನು ನೆನಪು ಮಾಡ್ರಿ, ನಾನು ಒಬ್ಬನನ್ನು ನೆನಪು ಮಾಡಿ, ಜೊತೆಗೆ ರಾಜಾಯಿ ನೆನಪು ಮಾಡಿ। देह के सब संबंधों को छोड़ो तो पारस बुद्धि बन जाएंगे। मरना तो सबको है, बाकी अब ವಾನಪ್ರಸ್ಥ ಅವಸ್ಥಾ। ರಾಜಾಯಿಯನ್ನ ಬಾಬೋರು ಒಬ್ಬರನ್ನು ನೆನಪು ಮಾಡ್ಲಿಕ್ಕೆ ಏನು ಹೇಳ್ತಿದ್ದಾರೆ, ದೇಹ ಸಂಬಂಧಗಳನ್ನು ಬಿಡ್ರಲ್ಲ, ಕಿತ್ತಾಕ್ರಲ್ಲ ಬುದ್ಧಿಯಿಂದ, ಯಾಕೆ ಹಿಂದೆ ಹೋಗ್ತೀರಾ, ಏನು ಸಿಗುತ್ತೆ, ಎದರಲ್ಲೆಲ್ಲ ದುಃಖನೇ ಇದೆ, ಏನಾದರೂ ಸುಖ ಇದೆಯಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಾಯೋದು ಒಂದು ದಿವಸ, ಅದು ಹೇಳ್ಬಿಡ್ತಿದ್ದಾರೆ, ಮರ್ರಾತೋ ಹೇ, ಹೋಗಬೇಕು, ಹಿಡ್ಕತ್ತೀರ ಯಾಕೆ, ಶ್ವಾಸದ ಭರವಸೆ ಇದೆಯಾ ನಿಮಗೆ, ಬಟ್ ಆದರೂ ಮೋಹ ಹೋಗಲ್ಲಲ್ಲ, ಬುದ್ಧಿಗೆ ಹೋಗ್ಬೇಕಲ್ಲ। ಏ ಆತ್ಮಗಳೇ ಅಂತಿದ್ದಾರೆ ಬಾಬಾ। ಈಗ ವಾನಪ್ರಸ್ಥ ಸ್ಥಿತಿ ಬಂದ್ಬಿಡ್ತು, ಮನೆಗೆ ಹೋಗೋ ಟೈಮ್, ವಾಣಿಯಿಂದ ದೂರ ಹೋಗೋ ಟೈಮ್, ಏನಕ್ಕೆ ಇಲ್ಲೆಲ್ಲ ಅಂಟಾಕೋತೀರ, ಹೊಸ ಹೊಸ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ತೀರ ಯಾಕೆ ಮಕ್ಕಳೇ? ಎಲ್ಲ ಪಾಪಾತ್ಮರ ಜಗತ್ತು, ದುಃಖದಲ್ಲಿ ಬರಬೇಕಾಗುತ್ತೆ। ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, गाया हुआ है ना कि आत्मा और परमात्मा अलग रहे बहुकाल, तो पहले पहले तुम भारतवासी देवी देवता धर्म वाले आए हो और धर्म वाले पीछे आए हैं, तो उनके जन्म भी थोड़े होते। ಫಸ್ಟು ನೀವು ಭಾರತವಾಸಿಗಳು ದೇವತಾ ಧರ್ಮದಲ್ಲಿ ಯಾರು ಬಂದರೂ ನಿಮ್ಮ ಜಾಸ್ತಿ ಜನ್ಮ, ನಂತರ ಬೇರೆ ಧರ್ಮದವ್ರು ಬರ್ತಾರೆ ಅಂದರೆ ಅವ್ರು ಕಡಿಮೆ ಜನ್ಮ ಅಲ್ವಾ। सारा सृष्टि का जाड़ कैसे फिरता है ये बाप बैठ समझाते हैं। जो धारणा कर सकते हैं उनके लिए तो बहुत सहज है। आत्मा धारण करती है, पुण्य आत्मा और पाप आत्मा तो आत्मा बनती है। क्यों, कौन बनता है? पुण्य आत्मा पापात्मा आत्मा बनती है ना। तो धाರಣೆ ನೀವೇ ಮಾಡಬೇಕು, ಧಾರಣೆ ಮಾಡೋರಿಗೆಲ್ಲ ಜ್ಞಾನ ಸಹಜ, ಯಾಕೆಂದರೆ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತಲ್ಲ, ಶುದ್ಧ ಬುದ್ಧಿ ಇದ್ರೇ ಧಾರಣೆ ಆಗೋದು। ಅದಕ್ಕೆ ಹೇಳ್ತಿದ್ದಾರೆ ಆತ್ಮನೇ ಧಾರಣೆ ಮಾಡೋದು ಅಂತಂದಾಗ ನಾವು ಪುಣ್ಯ ಕರ್ಮಗಳ ಧಾರಣೆ ಜಮ ಏನಿದೆ ಅದು ಮಾಡಬೇಕು। ಪುಣ್ಯ ಕರ್ಮ ಮಾಡಿ ಮಾಡಿ ಪುಣ್ಯದ ಜಮ, ಪಾಪಾತ್ಮರಾಗಂಗಿಲ್ಲ। तुम्हारा अंतिम 84वां जन्म है, तुम वानप्रस्थ अवस्था में हो। वानप्रस्थ अवस्था वाले गुरु करते हैं मंत्र लेने के लिए, तुमको बाहर का मनुष्य गुरु करना नहीं है। तुम सभी का मैं बाप टीचर और सतगुरु। ಮನುಷ್ಯರು ವಾನಪ್ರಸ್ಥಿಗಳು ವಯಸ್ಸಾದ ಮೇಲೆ ಗುರುಗಳ ಹತ್ರ ಹೋಗ್ತಾರೆ, ಮಂತ್ರ ಕೊಡ್ರಿ ಅಂತ, ಸೋ ದಟ್ ಶರೀರ ಬಿಟ್ಟರೆ ಸೀದಾ ಮುಕ್ತಿಗೆ ಹೋಗ್ತೀನಿ ಅಂದ್ಕೋತಾರೆ। ಬಾಬಾ ಹೇಳೋದು ಅವರೇನು ಕೊಡೋಕ್ಕಾಗಲ್ಲ, ಮನುಷ್ಯರ ಗುರುಗಳ ಹತ್ರ ನೀವೇನು ಹೋಗಬೇಡಿ ಮಕ್ಕಳೇ, ನಾನೇ ನಿಮ್ಮ ತಂದೆ ಶಿಕ್ಷಕ सतगुरु। रियल सदगति दाता अल्लाह, ಅದು इंपॉर्टेंट अल्लाह। मुझे ही कहते हैं, क्या कहते हैं, हे पतित पावन शिव बाबा, अभी स्मृति आई है, सभी आत्माओं का ये बाप है।
आत्मा सत्य है, चैतन्य है, क्योंकि अमर है. ಬಾಬಾನ ಹೇಳಿದ್ವಲ್ಲ, ಹೇ ಪತಿತ ಪಾವನ ಶಿವಬಾ ಬಂದ್ಬಿಡು ಕೆಳಗಡೆ, ಎಲ್ಲ ಸ್ಮೃತಿಯಲ್ಲಿ ಬಂದ್ಬಿಟ್ಟಿದೆ. ನಮ್ಮೆಲ್ಲ ಆತ್ಮಗಳ ತಂದೆ ಬಾಬಾ. ಅದು ಎಷ್ಟು ಪ್ರೇಮ ಸಾಗರ. ಸುಖ ಕೊಡೋದಕ್ಕೆ ಮಕ್ಕಳಿಗೆ ಎಷ್ಟು ಖುಷಿ ಬಾಬಂಗೆ. ನೀವು ಆತ್ಮ ಸತ್ಯ ಚೈತನ್ಯವಾಗಿದ್ದೀರಾ ಮಕ್ಕಳೇ, ನೀವು ಅಮರರು. ಆತ್ಮ ಸಾಯಲ್ಲ, ಒಂದು ದೇಹ ಬಿಟ್ಟು ಇನ್ನೊಂದು ತಗೊಳುತ್ತೆ. ಇದರಲ್ಲಿ ದುಃಖ ಏನಿದೆ? ವಸ್ತ್ರ ಚೇಂಜ್ ಮಾಡುತ್ತಲ್ವಾ. ಎಲ್ಲ ಆತ್ಮಗಳಲ್ಲಿ ಪಾರ್ಟ್ ತುಂಬಿದೆ. ಬಾಪ್ ಬಿ ಸತ್ಯ ಹೇ ಚೈತನ್ಯ. ಆತ್ಮಗಳಲ್ಲಿನೂ ಪಾರ್ಟ್ ಇದೆ. ಪರಮಾತ್ಮನೂ ಚೈತನ್ಯ, ಅಮರ, ಅವರು ಸತ್ಯ. वो मनुष्य सृष्टि का बीज रूप होने के कारण कहते हैं, मैं सारे जाड़ के आदि मध्य अंत को जानता हूँ, इसलिए मुझे नॉलेजफुल कहा जाता है. तुमको भी सारी नॉलेज है कि बीज से जाड़ कैसे निकलता है. जाड़ बढ़ने में तो टाइम लगता है. ತಂದೆ ಹೇಳ್ತಿರೋದು, ಬಾಬಾ ಎಲ್ಲ ಆತ್ಮಗಳ ಏನು ಮಾನವ ವಂಶವೃಕ್ಷದ ಬೀಜರೂಪನಾಗಿದ್ದಾರೆ. ತಂದೆಯಲ್ಲೇನೆ ಎಲ್ಲ ಜ್ಞಾನ ಇರೋ ಕಾರಣ ಬಾಬಾ ಏನು ಹೇಳ್ತಾರೆ, ವೃಕ್ಷದ ಆದಿ ಮಧ್ಯ ಅಂತ್ಯ ಜ್ಞಾನ ನನ್ನಲ್ಲೇ ಇದೆ. ನೆನ್ನೆನೂ ಹೇಳ್ತಿದ್ರಲ್ಲ, ಉತ್ಪತ್ತಿ ಪಾಲನೆ ವಿನಾಶ ಹೆಂಗಾಗುತ್ತೆ ವೃಕ್ಷದ್ದು ಮಕ್ಕಳೇ, ನಾನೇ ಹೇಳ್ತೀನಿ. ನಾನು ಬೀಜರೂಪನಾಗಿರೋ ಕಾರಣ, ಸತ್ಯ ಚೈತನ್ಯನಾಗಿರೋ ಕಾರಣ, ಬಾಬಾ ಹೇಳೋದು ನನಗೆಲ್ಲ ಗೊತ್ತಿರೋ ಕಾರಣ ನನ್ನನ್ನು ಜ್ಞಾನಪೂರ್ಣ, ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ. ನಿಮಗೀಗ ಇಡೀ ಜ್ಞಾನ ನಾನು ಕೊಟ್ಟಿದ್ದೀನಿ. ಬೀಜದಿಂದ ಹೆಂಗೆ ವೃಕ್ಷ ಬರುತ್ತೆ ಅಂದರೆ, ಬಾಬಾ ಹೆಂಗೆ ಬೀಜರೂಪ ಕೆಳಗೆ ಬರ್ತಾರೆ, ಬ್ರಹ್ಮನತ್ರು ಹೆಂಗೆ ಬ್ರಾಹ್ಮಣರ ಸಣ್ಣ ವೃಕ್ಷ ನಿಧಾನ ವೃದ್ಧಿ ಆಗ್ತಾ ಹೋಗುತ್ತೆ, ಆಮೇಲೆ ಹೆಂಗೆ ದೊಡ್ಡದಾಗುತ್ತೆ. ಇದೆಲ್ಲ ನಿಮಗೆ ಗೊತ್ತು ಮಕ್ಕಳೇ ಅಂತಾರೆ. ಬಾಪ್ ಕೇತೆ ಕಿ ಮೇ ಬೀಜ ರೂಪ, ನಿರಾಕಾರ ಅಲ್ಲ, ಬಾಬಾ ಬೀಜರೂಪ. ಬೀಜರೂಪನಲ್ಲಿರೋ ಎಲ್ಲ ಜ್ಞಾನ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗಬೇಕಲ್ಲ. ಸೋ ಪವರ್ಫುಲ್. ಬೀಜರೂಪ, ಮಾಸ್ಟರ್ ಬೀಜರೂಪ ಅಂತಂದರೆ ವೃಕ್ಷಕ್ಕೆ ಜನ್ಮ ಕೊಡೋಷ್ಟು ತಾಕತ್ತಂದ್ರೆ ಅರ್ಥ ಏನು? ಇಡೀ ವಿಶ್ವ ಕಲ್ಯಾಣ ಮಾಡೋಷ್ಟು ತಾಕತ್ತು ಬಾಬಾ ನಾವು ಮಕ್ಕಳಿಗೆ ಕೊಟ್ಟಿದ್ದಾರೆ. तो अंत में सारा जाड़ जड़ जड़ी भूत अवस्था को पाता है. अभी देखो देवी देवता धर्म का फाउंडेशन नई नई प्रलोभ है. जब देवी देवता धर्म गुम हो जाता है तब बाप को आना पड़े. एक धर्म की स्थापना कर बाकी सब का विनाश करा देते हैं. ತಂದೆ ಇರೋದೇನೆ ಸ್ಥಾಪನೆ ಪಾಲನೆ ವಿನಾಶ. ಬಟ್ ಸ್ಥಾಪನೆ ವಿನಾಶ ಇಲ್ಲಾಗುತ್ತೆ, ಪಾಲನೆ ನೆಕ್ಸ್ಟು. ಅದಕ್ಕೆ ಹೇಳ್ತಿದ್ದಾರೆ, ಈಗಂತೂ ವೃಕ್ಷ ಜಡ್ಜಡೀಭೂತ ಸ್ಥಿತಿಯಲ್ಲಿದೆ. ಮರ ಬಿದ್ದೋಗೋದಕ್ಕೆ ಮುಂಚೆ ಬೀಜ ಆಚೆ ಬರುತ್ತಲ್ಲ, ಫಲ ಆಮೇಲೆ ಬೀಜ. ಹಂಗೆ ಬಾಬಾ ಪ್ರಕಟ ಆಗಿದ್ದಾರೆ. ಈಗ ನೋಡಿ ಮಕ್ಕಳೇ, ನಾನು ದೇವಿ ದೇವತಾ ಧರ್ಮದ ಏನು ಫೌಂಡೇಶನ್ನೇ ಇಲ್ಲ, ಮರ ಎಲ್ಲ ಅದೇ ಬನಿಯನ್ ಟ್ರೀ ಅಂತ ಹೇಳ್ತಾರಲ್ಲ ಬಾಬಾ, ಬೇರೆದೆಲ್ಲ ಬ್ರ್ಯಾಂಚಸ್ಸೇ ಒಂದು ಕಾಂಡ ಥರ ಇದೆ, ರಿಯಲ್ ಕಾಂಡ ಹೊರಟೋಗ್ಬಿಡ್ತು. ಅದು ಈಗ ನಾನೇನು ಮಾಡ್ತೀನಿ, ಯಾವ ಧರ್ಮ ಇಲ್ವೋ ಅದರ ಪುನರ್ಸ್ಥಾಪನೆ ದೇವತಾ ಧರ್ಮದ್ದು, ಬಾಕಿ ಎಲ್ಲದರ ವಿನಾಶ ಮಾಡಿಸ್ತೀನಿ. ಪ್ರಜಾಪಿತ ಬ್ರಹ್ಮ ದ್ವಾರ बाप स्थापना करा रहे हैं आदि सनातन देवी देवता धर्म की. तुम आए हो भ्रष्टाचारी से श्रेष्ठाचारी देवता बनने, ये ड्रामा बना हुआ है. इनकी एंड नहीं होता. बाप आते हैं आत्माएं सब ब्रदर से मूल वतन में रहने वाली, जो उस एक बाप को सब याद करते हैं. दुख में सिमरन सब करे. ರಾವಣ ರಾಜ್ಯ ಮೇ ದುಃಖ ಏನೋ, ಸುಖದಲ್ಲಿ ಮಾತ್ರ ನಾವು ನೆನಪು ಮಾಡಲ್ಲ, ಬಾಬಾನೇ ಆಸ್ತಿ ಕೊಟ್ಟಿದ್ದಲ್ಲ. ಇಲ್ಲಿ ಮಾತ್ರ ರಾವಣ ರಾಜ್ಯದಲ್ಲಿ ದುಃಖ ಇರೋದ್ರಿಂದ ಎಲ್ಲರೂ ಕೂಗ್ತಿದ್ದಾರೆ, ಕಿರ್ಚುತ್ತಿದ್ದಾರೆ ಪಾಪ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಲ್ಲರ ಕೂಗಿಗೆ ರೆಸ್ಪಾಂಡ್ ಏನು ಮಾಡಿದ್ದು ಬಾಬಾ, ಬಂದ್ಬಿಟ್ಟು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿ ಅಷ್ಟು ಸುಖ ಕೊಟ್ಬಿಡ್ತಾರೆ, ಬಾಕಿ ಎಲ್ಲ ಸಮಾಪ್ತಿ. ಈಗ ನೀವು ಮಕ್ಕಳು ಇಲ್ಲಿ ಬಂದಿರೋದೇನೆ ಶ್ರೇಷ್ಠಾಚಾರಿಗಳಾಗಲಿಕ್ಕೆ. ಭ್ರಷ್ಟಾಚಾರಿ ಸೇ ಶ್ರೇಷ್ಠಾಚಾರಿ ದೇವತಾ ಬನ್ನೆ ಅಂದರೆ ಬಾಡಿ ಕಾನ್ಷಿಯಸ್ ಮನುಷ್ಯಾತ್ಮರನ್ನು ಭ್ರಷ್ಟರನ್ನು ಮಾಡಿಬಿಡ್ತು ನೋಡಿ. ಬುದ್ಧಿ ಭ್ರಷ್ಟ ಆಯ್ತಲ್ಲ, ದಿವ್ಯ ಬುದ್ಧಿ ಸಮಾಪ್ತಿ ಆಗ್ಬಿಡ್ತಲ್ಲ. ಇದು ಡ್ರಾಮಾ ಮಾಡಲ್ಪಟ್ಟಿದೆ ಮಕ್ಕಳೇ.
ಇದು ಎಂಡ್ ಆಗಲ್ಲ ಬಾಬಾ. ಯಾವಾಗ ಇದೆಲ್ಲ ಫುಲ್ಲು ಇನ್ನು ಪಾರ್ಟು ಬೇಡ ಕಥೆನೂ ಬೇಡ ಮೇಲೆ ಕೂತ್ಕೋತೀವಿ ಅಂದರೆ ಇದು ಎಂಡಿಲ್ಲ. ಅನಾದಿ ಅವಿನಾಶಿ ಅಂತ ಅದಕ್ಕೆ ಹೇಳೋದು. ಇದೆಲ್ಲ ನಾವೆಲ್ಲ ಆತ್ಮಗಳು, ಬ್ರದರ್ಸು, ಪರಮಧಾಮದಲ್ಲಿ ಇದ್ದವ್ರು ಕೆಳಗೆ ಬಂದು ಹೆಂಗೆ ಪಾರ್ಟ್ ಮಾಡ್ತೀವಿ, ಹೆಂಗೆ ಇಳಿತಾ ಇಳಿತಾ ಹೆಂಗಿದ್ದ ಸ್ಥಿತಿ ಹೆಂಗಾಗುತ್ತೆ. ಬಟ್ ಇದು ಬಾಬಾ ಹೇಳ್ತಾರೆ ಸೃಷ್ಟಿ ಪರಿವರ್ತನಾಶೀಲ. ಡ್ರಾಮಾ ನಿಯಮನೇ ಹಂಗಿದೆ. ಸತೋ ಪ್ರಧಾನ ಇದ್ದಿದ್ದು ತಮೋಗುಣಿ ಆಗಲೇಬೇಕು. यहाँ सिमरण करते हैं तो बाप सर्व का सद्गति दाता एक है ना, उनकी महिमा है. बाप न आए तो पावन कौन बनाए. ಸರ್ವರ ಸದ್ಗತಿ ದಾತ ಪತಿತ ಪಾವನ ಅಂದರೆ ಬಾಬಾ ಹೇಳೋದು ನಾನು ಬರಲಿಲ್ಲ ಅಂದರೆ ನಿಮ್ಮನ್ನು ಯಾರ ಮಕ್ಕಳೇ ಪಾವನ ಮಾಡೋದು. ಎಷ್ಟು ಖುಷಿ ಆಗಬೇಕು ಬಾಬಾ ನೀನು ಬಂದಿಲ್ಲ ಅಂದರೆ ನಮ್ಮ ಗತಿ ಏನಾಗ್ಬಿಟ್ಟಿತ್ತೋ, ಏನು ಮಾಡೋಕ್ಬಿಡ್ತಿತ್ತು. क्रिश्चियन इस्लामी आदि जो भी मनुष्य है इस समय सब तमो प्रधान है. सभी को पुनर्जन्म ज़रूर लेना है. अभी पुनर्जन्म मिलता है नरक में. ऐसे नहीं कि सुख में चले जाते हैं. ಎಲ್ಲ ಧರ್ಮದ ಮನುಷ್ಯಾತ್ಮರೂ ಪುನರ್ಜನ್ಮ ಇಲ್ಲೇ ತಗೊಳ್ಬೇಕು ಹಂಗಲ್ಲ ಹೊರಟೋಗ್ಬಿಡ್ತಾರೆ ಅಂತ. ಪುನರ್ಜನ್ಮ ನರಕದಲ್ಲೇ ತಗೊಳ್ಬೇಕು. ಅವರು ಒಳ್ಳೇದು ಮಾಡಿಬಿಟ್ರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ಟು ಸುಖದಲ್ಲಿ ಹೋಗ್ತಾರೆ, ಇನ್ನೋ ಪ್ರಶ್ನೆನೇ ಇಲ್ಲ ಮಕ್ಕಳೇ ಅಂತಾರೆ. जैसे हिंदू धर्म वाले कहते हैं कि स्वर्गवासी हुआ तो ज़रूर नरक में था ना, अभी स्वर्ग में गया तुम्हारे मुख में गुलाब. ಎಲ್ಲರೂ ಇಲ್ಲಿ ಭಾರತವಾಸಿ ಏನು ಹೇಳೋದು, ವೈಕುಂಠವಾಸಿಗಳಾದರೂ ಸ್ವರ್ಗವಾಸಿಗಳಾದರೂ ಆಯ್ತು ಮಕ್ಕಳೇ ನಿಮ್ಮ ಮುಖದಲ್ಲಿ ಗುಲಾಬ್ ಜಾಮೂನ್. ಬಟ್ ಯಾರೂ ಹೋಗಲ್ಲ. जब स्वर्गवासी हुआ फिर उसको नरक की आसुरी वैभव क्यों खिलाते हो. पितृ खिलाते हैं ना, बंगाल में मछली अंडे आदि खिलाते हैं. अरे उनको ये सब खाने की क्या दरकार है, वापस कोई जा नहीं सकता. जबकि पहले नंबर वालों को 84 जन्म लेना पड़ता है. इस ज्ञान में कोई तकलीफ नहीं है. ಆಯ್ತಪ್ಪ ಅವ್ರು ಸ್ವರ್ಗಕ್ಕೆ ಹೋದ್ರು, ನೀವು ನರಕದ್ದೆಲ್ಲ ವೈಭವದ ಊಟ ಯಾಕೆ ಇಡ್ತೀರಾ. ಬಂಗಾಲ್ ಕಡೆ ಎಲ್ಲ ಮೀನು ಮತ್ತು ಮೊಟ್ಟೆ ಎಲ್ಲ ಇಡ್ತಾರೆ, ಏನಾದರೂ ಇದೆಯಾ ಸ್ವರ್ಗದಲ್ಲಿ ಇರೋರಿಗೆ ಇಲ್ಲಿನ ಮೀನು ಮೊಟ್ಟೆ ಏನಕ್ಕೆ ಅಂತ ಕೇಳ್ತಿದ್ದಾರೆ ಬಾಬಾ ಅವರು. ಸ್ವರ್ಗದಲ್ಲಿ ಇದೆಲ್ಲ ಇರೋಕ್ಕಾಗುತ್ತೆ, ಎಲ್ಲ ಕೊಳ್ಕೊ. ಅದಕ್ಕೆ ಹೇಳ್ತಾರೆ ಯಾವಾಗ 84 ಜನ್ಮ ತಗೊಳ್ಳೋರೇ ಕೆಳಗಡೆ ಇಲ್ಲಿದ್ದಾರೆ, ಇವ್ರ ಮಧ್ಯದಲ್ಲಿ ಹೆಂಗೆ ಓಡೋಗೋಕ್ಕಾಗ್ಬಿಡುತ್ತೆ ಮನೆಗೆ, ಸಾಧ್ಯನೇ ಇಲ್ಲ. ಈ ಜ್ಞಾನದಲ್ಲಿ ಯಾವ ಕಷ್ಟ ಕೊಡಲ್ಲ ಮಕ್ಕಳೇ ನಿಮಗೆ. ಏನು ನನ್ನನ್ನು ಪ್ರೀತಿಯಿಂದ ನೆನಪು ಮಾಡಿ ನಾನು ಹೇಳಿದ ಮಾತು ಕೇಳಿ ಧಾರಣೆ ಮಾಡಿ ನಿಮ್ಮ ಗುಣಗಳಲ್ಲಿ ನೀವು ಇರಲ್ಲ ಅಷ್ಟೇ ಹೇಳ್ತಿರೋದು. भक्ति मार्ग में देखो कितनी मेहनत है. राम राम जपते रोमांच खड़े हो जाते. ये सब भक्ति मार्ग है. ये सूर्य चांद आदि रोशनी करने वाले हैं, ये देवता थोड़े ही है. वास्तव में ज्ञान सूर्य, ज्ञान चंद्रमा, ज्ञान सितारे, ये यहाँ की महिमा है. ಎಲ್ಲ ಎಷ್ಟು ಡೀಟೇಲ್ ಜ್ಞಾನ ಕೊಡ್ತಾರೆ. ಭಕ್ತಿಯಲ್ಲಿ ಎಷ್ಟು ಕಷ್ಟ. ವ್ರತ ನಿಯಮ ಜಪತಪಗಳು ರಾಮ್ 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 ಅಂತ ಹೇಳಿ ರೋಮಾಂಚನ ಆಗಿಬಿಡುತ್ತೆ. ಭಕ್ತಿಯಲ್ಲಿ ಭಾವನೆ ಅಲ್ವಾ. ಇದೆಲ್ಲ ಭಕ್ತಿ ಮಾರ್ಗ ಮಕ್ಕಳೇ. ಸೂರ್ಯ ಚಂದ್ರರು ಇವರೆಲ್ಲ ಬೆಳಕು ಕೊಡ್ತಕ್ಕಂಥ ಗ್ರಹಗಳು, ಅವ್ರ ದೇವತೆಗಳಲ್ಲ. ಬಟ್ ಆ್ಯಕ್ಚುಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನದ ನೀವು ಚೈತನ್ಯ ನಕ್ಷತ್ರಗಳು. ಇದು ಇಲ್ಲಿನ ಮಹಿಮೆ. ಅವ್ರೇನು ಮಾಡಿಬಿಟ್ರು ಅದ್ರ ಮಹಿಮೆ ಹಾಕ್ಬಿಟ್ರು, ಅದು ದೇವತಾ ಅಂತ ಹೇಳ್ಬಿಟ್ಟು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಕಿತನಾ ನಮಸ್ತೆ ಕರೆ, ಶುಕ್ರಿಯಾ ಕರೆ. ಈ ಥರ ಮತ ಯಾರು ಕೊಡ್ತಾರೆ ಪಾರಸ್ ಬುದ್ಧಿಯಾಗಿ ವಿಶ್ವದ ರಾಜ ಈ ತಗೊಳಕ್ಕೆ. ಬೆಳಗ್ಗೆದ್ರೆ ನಾನು ಡೈಲಿ ಕೂತ್ಕೊಂಡು ಎಷ್ಟೇ ಓದಿಸ್ತೀನಿ ಅಂತಾರೆ ಬಾಬಾ. ಅಟೆನ್ಷನ್ ಪ್ಲೀಸ್ ಧಾರಣೆಗೆ. इस अंतिम 84वें जन्म में कोई भी पाप कर्म नहीं करना है. पुण्य आत्मा बनने का पूरा पूरा पुरुषार्थ करना है. संपूर्ण पावन बनना है. ಈ ಅಂತಿಮ 84ನೇ ಜನ್ಮದಲ್ಲಿ ನೀವು ಯಾವುದೇ ಪಾಪಕರ್ಮ ಮಾಡೋಂಗಿಲ್ಲ.
ಪುಣ್ಯಾತ್ಮರಾಗಲಿಕ್ಕೆ ಪೂರ ಪುರುಷಾರ್ಥ ಮಾಡಬೇಕಾಗಿದೆ, ಸಂಪೂರ್ಣ ಪಾವನರಾಗಬೇಕಾಗಿದೆ. अपनी बुद्धि को पारस बुद्धि बनाने के लिए देह के सब संबंधों को भूल देही अभिमानी बनने का अभ्यास करना है. ತನ್ನ ಬುದ್ಧಿಯನ್ನು ಪಾರಸ ಮಾಡಿಕೊಳ್ಳಿಕ್ಕೋಸ್ಕರ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ದೇಹಿ ಅಭಿಮಾನಿ ಆಗೋ ಅಭ್ಯಾಸ ಮಾಡಬೇಕಾಗಿದೆ. ನೋಡ್ದ ಬುದ್ಧಿನ ಏನು ಮಾಡಬೇಕು? ಪಾರಸ್ ಬುದ್ಧಿ. ಎಷ್ಟು ವಂಡರ್ಫುಲ್ ಮಾತಲ್ಲ. ಸಿಂಪಲ್ ಟೆಕ್ನಿಕ್ಕು, ಕಷ್ಟ ಕೊಡಲ್ಲ. ನೀವು ಆತ್ಮ ಅಲ್ವಾ, ರಿಯಲ್ಲು ಆತ್ಮನಾಗಿ ಬದುಕ್ರಿ. ನಾನೇನು ಹೇಳ್ತಿದ್ದೀನಿ, ನೀವೇನು ಭೂತಪ್ಪನ? ಶರೀರ ಭೂತಗಳ 5 ತತ್ವಗಳ ಭೂತ. ಭೂತದ ಕಾನ್ಷಿಯಸ್ಸಲ್ಲಿ ಇರಬೇಡಿ ಮಕ್ಕಳೇ, ಭೂತಗಳು ಬಂದ್ಬಿಡ್ತವೆ ಅಂತಾರೆ ಬಾಬಾ. ಅದು ಒಂದು ಭೂತ ಬರುತ್ತಾ 10 ಭೂತ ಬರ್ತವೆ. ಅದರಿಂದ ಇನ್ನು ಮರಿಗಳು ಬರ್ತವೆ. ಏನು ಕಡಿಮೆನಾ ಇದು? ಒಂದು ಭೂತ ಬಂದ್ರೇ ಕಷ್ಟ, ಇನ್ನು 10 ಭೂತಗಳು ಬಂದರೆ ಗತಿ ಏನು ಅವ್ರದ್ದು? ಏನೇನೋ ಮನುಷ್ಯರ ಕತೆ ನೋಡ್ತಾ ಇದ್ದೀವಲ್ಲ ಹೆಂಗಿದೆ ಅಂತ. वरदान कंपनी और कंपेनियन को समझकर साथ निभाने वाले ಶ್ರೇಷ್ಠ ಭಾಗ್ಯವಾನ್ ಭವ ವಾ. ಏನೋ ನಮ್ಮ ತಂದೆ ಏನೋ ಕಂಪನಿ ಆ್ಯಂಡ್ ಕಂಪ್ಯಾನಿಯನ್. ಬ್ರಾಹ್ಮಣರ ಕಂಪನಿನೂ ಇರಂಗಿಲ್ಲ. ಶ್ರೀಮತ ಕ್ಲಿಯರಾಗಿ ಅರ್ಥ ಆಗಬೇಕು. ಕಂಪನಿ ಬ್ರಾಹ್ಮಣರದು ಫಸ್ಟ್ ಆಫ್ ಕಾಸ್ಟ್ ಬ್ರಾಹ್ಮಣರಲ್ಲ, ಫುಲ್ ಕಾಸ್ಟ್ ಬ್ರಾಹ್ಮಣರು. ಯಾರು ಬರೀ ಜ್ಞಾನ ಮಾತಾಡ್ತಾರೆ, ಬಾಬಂದು ಯೋಗ ಮಾಡಿ ಅಂತ ಹೇಳ್ತಾರೆ, ಬೇರೆ ಮಿಸ್ಗೈಡ್ ಮಾಡಲ್ಲ. ಅದು ಫಸ್ಟ್ ಕ್ಲಾಸ್. ಅದು ಏನೋ ಸೇವಾರ್ಥವಾಗಿ ಸಂಬಂಧ, ಫ್ರೆಂಡ್ಶಿಪ್ ಇಲ್ಲ. ಎಷ್ಟು ಬೇಕೋ ಅಷ್ಟು. ಕಂಪನಿ ಯಾರು? ಇಡೀ ದಿನ ಮಾತಾಡೋಕ್ಕೆ ಯಾರಿದ್ದಾರೆ? ಪ್ರೀತಿ ಮಾಡೋಕ್ಕೆ ಯಾರಿದ್ದಾರೆ? ಕಂಪನಿ ಬಾಬಾ. ಕಂಪನಿ ಆ್ಯಂಡ್ ಕಂಪ್ಯಾನಿಯನ್ ಜೀವನದ ಅವಿನಾಶಿಯಾದ ಸಾಥಿ. ಯಾರು ನನ್ನನ್ನು ಯಾವಾಗಲೂ ಪ್ರೀತಿ ಮಾಡ್ತಾರೆ, ಯಾವಾಗಲೂ ನನ್ನ ಮಾತು ಕೇಳ್ತಾರೆ, ಯಾವಾಗಲೂ ನನ್ನ ಹತ್ರ ಬರ್ತಾರೆ, ನನ್ನ ಜೊತೆ ಇದ್ದು ಏನು ಮಾಡ್ತಾರೆ? ನನ್ನ ಮಕ್ಕಳೇ, ನಿಮಗೆ ಯಾವಾಗಲೂ ಛತ್ರ ಛಾಯೆ ಥರ ಹಿಂದೆ ಇರ್ತೀನಿ, ಏನಾದರೂ ಬಂದರೆ ನಾನು ಪ್ರಕಟ ಆಗಿಬಿಡ್ತೀನಿ ಅಂತಾರೆ. ಕೇಳ್ರಿ, ಯಾರು ಮನುಷ್ಯರು ಹಿಂಗೆ ಮಾಡ್ತಾರೆ? ಏನಾದರೂ ಇತ್ತಂದರೆ ತಾನು ಓಡೋಗೋಕೆ ನೋಡ್ತಾರೆ, ನೀನೇನಾದರೂ ಮಾಡ್ಕೊ, ನಾನಂತೂ ರಕ್ಷಣೆ ಮಾಡ್ಕೊಳ್ಳೋಣ ಅಂತ. ಯಾರನ್ನು ನೋಡ್ಕೊಳ್ಳೋರು ಏನು ಗತಿ ಇಲ್ಲ. ಅದಕ್ಕೆ ಸರಿಯಾಗಿ ಅರ್ಥ ಆಗಿಬಿಡ್ಬೇಕು. ಅಂಥ ಮಕ್ಕಳೇ ತಂದೆಯನ್ನು ಕಂಪನಿ ಕಂಪ್ಯಾನಿಯನ್ ನಿಭಾಯಿಸೋರು ಶ್ರೇಷ್ಠ ಭಾಗ್ಯವಂತರು. ड्रामा के भाग्य प्रमाण आप थोड़ी सी आत्माएं हो जिन्हें सर्व प्राप्ति कराने वाली श्रेष्ठ ब्राह्मणों की कंपनी मिली है. सच्चे ब्राह्मणों की कंपनी चढ़ती कला वाली होती है. वे कभी ऐसे कंपनी नहीं करेंगे जो ठहरती कला में आ जाए. जो सदा श्रेष्ठ कंपनी में रहते, एक बाप को अपना कंपेनियन बनाकर उनसे ही प्रीत की रीति निभाते, वही श्रेष्ठ भाग्यवान है. ಬಾಬಾ ಹೇಳೋದು ಕಂಪನಿ ಆ್ಯಂಡ್ ಕಂಪ್ಯಾನಿಯನ್. ಮೆಜಾರಿಟಿ ಬ್ರಾಹ್ಮಣರು ಹಾಳಾಗೋದೇನೆ ಎಲ್ಲಿ? ಸಂಘ ದೋಷ, ವ್ಯರ್ಥ ಸಾಧಾರಣ ಯಾರು ಮಾಡ್ತಾರೆ, ಶ್ರೀಮತ ಯಾರ ಜೀವನದಲ್ಲಿಲ್ಲ, ಅಲ್ಲಿಂದ ದೂರ ಇರಬೇಕು. 20 ಯೋಜನೆಗಳ ದೂರ. ವ್ಯರ್ಥ ಸಾಧಾರಣ ಮಾತಾಡಂಗೆ ಇಲ್ಲ, ಅಲ್ಲಿ ಅದು ಇದು ಮಾತಾಡಂಗೆ ಇಲ್ಲ, ಪರ್ಮಿಷನ್ ಇಲ್ಲ. ಅವರು ಫುಲ್ ಕಾಸ್ಟ್ ಬ್ರಾಹ್ಮಣರು. ಅಂಥವ್ರ ಕಂಪನಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರ ಸಂಘ ಸೇವಾರ್ಥವಾಗಿದ್ರೂ ಅಲ್ಲಿ ಯಾವಾಗಲೂ ಉನ್ನತಿಯ ಅನುಭವ ಆಗಬೇಕು. ಉನ್ನತಿನೂ ಅರ್ಥ ಆಗಬೇಕು ಮನುಷ್ಯರಿಗೆ. ಅದಕ್ಕೆ ಹೇಳ್ತಿದ್ದಾರೆ, ಯಾರ ಸಂಘ ನಿಮ್ಮನ್ನು ವ್ಯರ್ಥ ಸಂಕಲ್ಪದಲ್ಲಿ ತರುತ್ತೆ, ಟೇರ್ತಿ ಕಲಾ ನಿಲ್ಲಿಸ್ಬಿಡುತ್ತೆ, ಪುರುಷಾರ್ಥದಿಂದ ಬುದ್ಧಿಯನ್ನು ಹೆಚ್ಚು ಕಡಿಮೆ ಮಾಡುತ್ತೆ, ಅಂಥವ್ರು ಸಂಘ ಮಾಡಬೇಡಿ ಮಕ್ಕಳೇ. ಬಾಬನ ಕಂಪನಿ ಆ್ಯಂಡ್ ಕಂಪ್ಯಾನಿಯನ್ ಎರಡೂ ಮಾಡಿಕೊಂಡು ಯಾರು ಮುಂದುವರಿತಾರೋ, ಪ್ರೀತಿಯ ರೀತಿಯನ್ನು ನಿಭಾಯಿಸ್ತಾರೋ ಅವರೇನೇ ಶ್ರೇಷ್ಠ ಭಾಗ್ಯವಂತರು. स्लोगन, मन और बुद्धि को एक ही पावरफुल स्थिति में स्थित करना, यही एकांतवासी बनना है. ಏನೋ मन बुद्धि को एक ही पावरफुल स्थिति में स्थित करना, यही ಏಕಾಂತವಾಸಿ बनना है. ಮನಸ್ಸು ಬುದ್ಧಿಯನ್ನು ಒಂದೇ ಪವರ್ಫುಲ್ ಸ್ಥಿತಿಯಲ್ಲಿ ಸ್ಥಿತ ಮಾಡೋದೇನೆ
ಏಕಾಂತವಾಸಿ ಆಗೋದು. ಏಕಕ್ಕೆ ಅಂತ ಒಂದು ಸಂಕಲ್ಪ, ಒಂದು ಮಾತಿನ ಆಳದಲ್ಲಿ ಹೋಗೋದು. ಒಬ್ಬ ತಂದೆಯ ನೆನಪಿನ ಆಳ, ಒಬ್ಬನ ಪ್ರಾಪ್ತಿಗಳ ಆಳದಲ್ಲಿ ಹೋಗ್ತಕ್ಕಂಥದ್ದು ಏಕಾಂತ. ಸರಿನಾ? ಮೀಟೆ ಬಚ್ಚೆ ಕ್ಯಾ ಕರೋ. ನೀವು ಸತ್ಯ 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 ತಂದೆಯ ಸತ್ಯ ಕಥೆಯನ್ನು ಕೇಳಿ ತಂದೆಯಿಂದ ಸತ್ಯ ನಾರಾಯಣನಾಗ್ತೀರ. ಅಂದರೆ ನರನಿಂದ ನಾರಾಯಣನಾಗ್ತೀರ. ನೀವು 21 ಜನ್ಮಗಳಿಗೆ ಬೇಹ ತಂದೆಯಿಂದ ಆಸ್ತಿ ತಗೊಳ್ತೀರಾ. ಆಟೋಮೆಟಿಕ್ ಆಸ್ತಿ ಸಿಗುತ್ತೆ. ಬಾಬಾ ಅಂತಂದರೆ ಆಗೋಯ್ತು, ಆಸ್ತಿಗೆ ಹಕ್ಕು. ಬಾಕಿ ಹಕ್ಕನ್ನು ತಗೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ. ಅದು ಇಂಪಾರ್ಟೆಂಟ್ ಇಲ್ಲಿ ಅರ್ಥ ಆಗಬೇಕಾಗಿರೋದು. ಓಂ ಶಾಂತಿ. ನಾಳೆ ಈ ಕ್ಲಾಸು 7 to 8 ಇರುತ್ತೆ. ಸರಿನಾ? ನಾಳೆ ಒಂದು ದಿವಸ ಬೇಗ ಬರಬೇಕಾಗುತ್ತೆ. ಎಲ್ಲ ಕೇಳ್ತಿದ್ದೀರಲ್ಲ ಆನ್ಲೈನಲ್ಲಿ ಇರೋರೆಲ್ಲ ಮನೆಯಲ್ಲಿ 7 ರಿಂದ 8. ನಾಳೆ ಥರ್ಸ್ಡೇ ಬಾಬನ ದಿನ, ಸದ್ಗುರು ದಿನ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಸರಿನಾ? ಓಂ ಶಾಂತಿ. साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा। मिल गई मंजिल, मिल गया किनारा, मिल गया किनारा। साथ तुम्हारा प्रभु कितना है प्यारा, साथ तुम्हारा प्रभु। रोशनी ही रोशनी आती नजर है, अब ना भंवर का डर, ना ही फिकर है, ना ही फिकर है। हाथ में तेरे जब हाथ है हमारा, साथ तुम्हारा प्रभु कितना है प्यारा, साथ तुम्हारा प्रभु। किसको खबर है कौन साथ है हमारे, जिसकी नजर से चलते चांद और तारे, चांद और तारे। कितनी ही बार तुमने पार उतारा, साथ तुम्हारा प्रभु कितना है प्यारा, साथ तुम्हारा प्रभु। अपना गगन अब तो अपनी ज़मीं है, तू मिल गया तो फिर हमें क्या कमी है, हमें क्या कमी है। कितना हसीन लगता हर एक नजारा, साथ तुम्हारा प्रभु कितना है प्यारा,
मिल गई मंजिल, मिल गया किनारा, मिल गया किनारा। साथ तुम्हारा प्रभु कितना है प्यारा, साथ तुम्हारा प्रभु कितना है प्यारा, साथ तुम्हारा